ಸಮಾವೇಶ ಇವತ್ತು ಜಾರ್ಖಂಡ್ನಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿದೆ. ಅನೇಕ ಕಲಾತಂಡಗಳು ಸಹ ಇಲ್ಲಿ ಆಗಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಕ್ಕಳು ಸಹ ಆಗಮಿಸಿದ್ದಾರೆ, ಶಾಲಾ ಮಕ್ಕಳು, ಪತ್ರಕರ್ತರು ಸಹ ಆಗಮಿಸಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಗಳಿಗೆ ಪ್ರಾರಂಭಿಸುತ್ತೇನೆ. ಪ್ರಾರ್ಥನಾ ಗೀತೆ ಹಾಡುವವರು ಮಹಾಂತೇಶ್ವರ ಭಜನಾ ಮಂಡಳ ಸಂಘ ಗೌಡಗಾಂವ್. ವೇದಶಾಸ್ತ್ರ ಪುರಾಣೋಕ್ತಿ ಓದಿ ಹೇಳಿದರ್ಯಾಂಗ ಮುಕ್ತಿ. ವೇದಶಾಸ್ತ್ರ ಪುರಾಣಾಗಮ ಆದರಾದಿಯಾಗನೆ ನಾದಿ ಆದರಾದಿ ಆಗದೆ ಯಾಂಗ ಭ್ರಾಂತಿ ನೀಗುತ್ತೀನಿ ಯಾಂಗ ಮಹಂತನಾಗುತ್ತಿ. ಯಾಂಗ ಭ್ರಾಂತಿ ನೀಗುತ್ತಿ ಯಾಂಗ ಮಹಂತನಾಗುತ್ತಿ. ಆಗ ಹೀಗ ಹೊತ್ತುಗಳೆದು ಸುತ್ತೋಗುತ್ತಿ. ಆಗ ಹೀಗ ಹೊತ್ತುಗಳೆದು ಹೀಗೆ ಸುತ್ತೋಗುತ್ತಿ. ಯಾಂಗ ಭ್ರಾಂತಿ ನೀಗುತ್ತಿ ಯಾಂಗ ಮಹಂತನಾಗುತ್ತಿ. ಯಾಂಗ ಭ್ರಾಂತಿ ನೀಗುತ್ತಿ ಯಾಂಗ ಮಹಂತನಾಗುತ್ತಿ. ಆಗ ಹೀಗ ಹೊತ್ತುಗಳೆದು ಹೀಗೆ ಸತ್ತೋಗುತ್ತಿ. ಆಗ ಹೀಗ ಹೊತ್ತುಗಳೆದು ಹೀಗೆ ಸತ್ತೋಗುತ್ತಿ. ವೇದಶಾಸ್ತ್ರ ಪುರಾಣೋಕ್ತಿ ಓದಿ ಹೇಳಿದರ್ಯಾಂಗ ಮುಕ್ತಿ. ವೇದಶಾಸ್ತ್ರ ಪುರಾಣೋಕ್ತಿ ಓದಿ ಹೇಳಿದರ್ಯಾಂಗ ಮುಕ್ತಿ. ವೇದಶಾಸ್ತ್ರ ಪುರಾಣಾಗಮ ಆದರಾದಿಯಾಗದೆ ನಾಡಿ. ವೇದಶಾಸ್ತ್ರ ಪುರಾಣಾಗಮ ಆದರಾದಿಯಾಗದೆ ನಾಡಿ. ವೇದಶಾಸ್ತ್ರ ಪುರಾಣಾಗಮ ಆದರಾದಿಯಾಗದೆ ನಾಡಿ. ವೇದಶಾಸ್ತ್ರ ಪುರಾಣಾಗಮ ಆದರಾದಿಯಾಗದೆ ನಾಡಿ. ಯಾಂಗ ಭ್ರಾಂತಿ ನೀಗುತ್ತಿ ಯಾಂಗ ಮಹಂತನಾಗುತ್ತಿ. ಯಾಂಗ ಭ್ರಾಂತಿ ನೀಗುತ್ತಿ ಯಾಂಗ ಮಹಂತನಾಗುತ್ತಿ. ಆಗ ಹೀಗ ಹೊತ್ತುಗಳೆದು ಹೀಗೆ ಸತ್ತೋಗುತ್ತಿ. ಆಗ ಹೀಗ ಹೊತ್ತುಗಳೆದು ಹೀಗೆ ಸತ್ತೋಗುತ್ತಿ. ಭಕ್ತಿಯಲ್ಲಿ ಮುಕ್ತಿ ಎಂಬ ಕುಹಕನೀತಿ ಕೇಳಬಾರದು. ಭಕ್ತಿಯಲ್ಲಿ ಮುಕ್ತಿ ಎಂಬ ಕುಹಕನೀತಿ ಕೇಳಬಾರದು. ಶಕ್ತಿಯಾತ್ಮನ ಸ್ವಾತ್ಮನ ನಿಯತ ಭಕ್ತಿಯಾದ ಮುಕ್ತಿಯಾದ. ಶಕ್ತಿಯಾತ್ಮನ ಸ್ವಾತ್ಮನ ನಿಯತ ಭಕ್ತಿಯಾದ ಮುಕ್ತಿಯಾದ. ಶಕ್ತಿಯಾತ್ಮನ ಸ್ವಾತ್ಮನ ನಿಯತ ಭಕ್ತಿಯಾದ ಮುಕ್ತಿಯಾದ. ಯಾಂಗ ಭ್ರಾಂತಿ ನೀಗುತ್ತಿ ಯಾಂಗ ಮಹಂತನಾಗುತ್ತಿ.
ಭ್ರಾಂತಿ ವಿಭೂತಿ ನಿರಾಕರ ಮಹತನಾಗತಿ ಆಗೈಕ ಹೊತ್ತುಗಳೆದು ನಿಮಗೆ ಬಿಡಿಸತ್ತೋತಿ ಆಗೈಕ ಹೊತ್ತುಗಳೆದು ನಿಮಗೆ ಬಿಡಿಸತ್ತೋತಿ ಶಿವ ಶಿವೆಂಬ ಮಂತ್ರಸ್ಮರಣೆ ಶಿವ ಶಿವೆಂಬ ಭವ ಭವಾದಿದಾತ ಕರುಣೆ ಶಿವ ಶಿವೆಂಬ ಮಂತ್ರಸ್ಮರಣೆ ಭವ ಭವಾದಿದಾತ ಕರುಣೆ ಶಿವ ಶಿವೆಂಬ ಮಂತ್ರಸ್ಮರಣೆ ಭವ ಭವಾದಿದಾತ ಕರುಣೆ ಶಿವನ ನೆನೆಯುವ ಯವನಗಳ ಅವನಿಗಾಗ ಮಾಂಕಸಲ್ಲ 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 ಕಾಕ ಭ್ರಾಂತಿ ವಿಭೂತಿ ನಿರಾಕರ ಮಾತನಾಗುತ್ತಿ ಕಾಕ ಭ್ರಾಂತಿ ವಿಭೂತಿ ನಿರಾಕರ ಮಾತನಾಗುತ್ತಿ ಆಗೈಕ ಹೊತ್ತುಗಳೆದು ನಿಮಗೆ ಬಿಡಿಸತ್ತೋತಿ ಆಗೈಕ ಹೊತ್ತುಗಳೆದು ನಿಮಗೆ ಬಿಡಿಸತ್ತೋತಿ ಕಾಕ ಭ್ರಾಂತಿ ವಿಭೂತಿ ಕಾಕ ಭ್ರಾಂತಿ ವಿಭೂತಿ ಕಾಕ ಭ್ರಾಂತಿ ವಿಭೂತಿ ನಿರಾಕರ ಮಾತನಾಗುತ್ತಿ ಆಗೈಕ ಹೊತ್ತುಗಳೆದು ತ್ಯಾಗಪ್ರಾಪ್ತ ನೀಗತಿ ತ್ಯಾಗ ನಾಗತಿ ಅಂತಕ್ಕಂಥ ತತ್ವಪದದ ಹಾಡನ್ನು ಈ ಪ್ರಾರ್ಥನಾ ಗೀತೆಯಲ್ಲಿ ಆದಂಥ ಮಾಂತೇಶ್ವರ ಭಜನಾ ಸಂಘ ಗೌರವರಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ಬೆಂಗಳೂರಿನ ಸಂತಕವಿ ಕನಕದಾಸ್ ತತ್ವಪದ ಅಧ್ಯಯನ ಕೇಂದ್ರದ ಸದಸ್ಯರಾದ ಸತ್ಯನಾರಾಯಣ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿದೆ. ಸತ್ಯನಾರಾಯಣ ಕನಕದಾಸ ಮತ್ತು ತತ್ವಪ್ರಕಾರ ಅಧ್ಯಯನ ಕೇಂದ್ರ ಬೆಂಗಳೂರು, ಯಾದಗಿರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಸರ್ಕಾರಿ ಪದವಿ ಮಹಾವಿದ್ಯಾಲಯ ಯಾದಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗುವಂತಹ ಉತ್ತರ ಕರ್ನಾಟಕದ ತತ್ವಪದ ಹಾಡುಗಾರರ ಸಮಾವೇಶ. ಈ ಸಮಾವೇಶಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿದ ಭಗವಾನ್ ಬುದ್ಧನನ್ನು ಸ್ಮರಿಸಿಕೊಳ್ತಾ, ಇವನಾರವ ಇವನಾರವ ಇವನಾರವನ ನೆನೆಸದೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೇ ನೆನೆಸೆಯ ಕೂಡಲ ಸಂಗಮ ದೇವ ಅನ್ನುವಂಥ ಸಮಾನತೆಯ ಸಂದೇಶವನ್ನು ಸಾರಿದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವೇಶ್ವರರನ್ನು ನೆನೆಸಿಕೊಳ್ತಾ, ಈ ದೇಶಕ್ಕೆ ಸಂವಿಧಾನವನ್ನು ನೀಡಿದ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯುತ್ತಾ, ವೈಚಾರಿಕ ಬೆಳಕನ್ನು ಕೊಟ್ಟ ಪೆರಿಯ ರಾಮಸ್ವಾಮಿ ನಾಯ್ಕರವರನ್ನು ನೆನೆಯುತ್ತಾ, ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಬೆಳಕು ನೀಡಿದ ಅಕ್ಷರದವ ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನೆಯುತ್ತಾ, ಕುಲಕುಲವೆಂದು ಒಡೆದಾಡಬೇಡಿ ಒಪ್ಪಬೇಕಂತ ಮತ್ತು ಮಾತಾಡಿದ ಕನಕದಾಸರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಆಗಮಿಸಿರುವಂಥ ನಮ್ಮ ನಿಮ್ಮೆಲ್ಲರ ಹಿರಿಯ ಸಾಹಿತಿಗಳು ಆಗಿರುವಂತಹ ಡಾಕ್ಟರ್ ಸಿದ್ದರಾಮ್ ಮಲ್ಕರ್ ಸರ್ ಅವರನ್ನು ಕಾಲೇಜಿನ ವತಿಯಿಂದ ಸಂತಕವಿ ಕನಕದಾಸ ತತ್ವಪ್ರಕಾರ ಅಧ್ಯಯನ ಕೇಂದ್ರದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ವತಿಯಿಂದ ಆರ್ಥಿಕವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಮತ್ತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿಕ್ಕೆ ವ್ಯವಸ್ಥೆಯನ್ನು ಸಹಕಾರ ನೀಡಿರ್ತಕ್ಕಂಥ ನಮ್ಮ ಕಾಲೇಜಿನ ನೆಚ್ಚಿನ ಪ್ರಾಚಾರ್ಯರು ಆಗಿರುವಂಥ ಪ್ರೊಫೆಸರ್ ಸುಭಾಷ್ ಚಂದ್ರ ಗೌಳಿಗೆ ಅವರನ್ನು ತಮ್ಮೆಲ್ಲರ ವತಿಯಿಂದ, ನನ್ನ ವತಿಯಿಂದ, ಕನ್ನಡದ ಸಂಘಟನೆಯ ವತಿಯಿಂದ ಉತ್ಪೂರ್ಣವಾಗಿ ಸ್ವಾಗತಿಸುತ್ತಾರೆ. ಇನ್ನೂರುವ ಮುಖ್ಯ ಅತಿಥಿಗಳು ಬರಬೇಕಾಗಿತ್ತು. ಸಿದ್ದಪ್ಪ ಒಟ್ಟಿಯವರು
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಬೇರೆ ಕಾರಣಗಳಿಂದ ಅವರು ಬರಲಿಕ್ಕಾಗಿಲ್ಲ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಜರುಗುವಂತಹ ಊಟದ ವ್ಯವಸ್ಥೆಯನ್ನು, ದಾಸೋಹ ವ್ಯವಸ್ಥೆಯನ್ನು ತುಂಬ ಹೃದಯದಿಂದ ಮಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನ ಕಾಲೇಜಿನ ವತಿಯಿಂದ ಮತ್ತು ಕನಕದಾಸ ತತ್ವಪದ ಅಧ್ಯಯನ ಕೇಂದ್ರದ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಜರುಗಲಿಕ್ಕೆ ತುಂಬಾ ಉತ್ಸುಕತೆ ವಹಿಸಿ ಗುಲ್ಬರ್ಗದಿಂದ 3-4 ಸಲ ಬಂದು ಪತ್ರಿಕಾಗೋಷ್ಠಿ ಮಾಡುವುದರ ಮೂಲಕ ಮತ್ತು ಬೇರೆ ಬೇರೆ ರೀತಿಯ ಪ್ರಚಾರಗಳನ್ನು ಕೊಡುವುದರ ಮೂಲಕ ನಮ್ಮನ್ನ ತಮ್ಮೊಟ್ಟಿಗೆ ಸೇರಿಸಿಕೊಂಡು ಈ ಒಂದು ಸಮಾವೇಶ ಆಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಿಮ್ಮೆಲ್ಲ ನೆಚ್ಚಿನ ನಾವು ಅಕ್ಕನವರೇ ಎಂದು ಕರೆಯುವಂತ ಬಂಡಾಯದ ಮಾತುಗಳನ್ನ, ವೈಚಾರಿಕ ಚಿಂತನೆಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಮೀನಾಕ್ಷಿ ಬ್ಯಾಳಿ ಸದಸ್ಯ ಸಂಚಾಲಕರವರನ್ನ ಆರ್ಥಿಕವಾಗಿ ಸ್ವಾಗತಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸತ್ಯನಾರಾಯಣವರು ಬೆಂಗಳೂರಿನಿಂದ ಕನಕದಾಸ ಅಧ್ಯಯನದ ಸಂಸ್ಥೆ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ. ಅವರನ್ನು ಕೂಡ ಕಾಲೇಜಿನ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಅವರ ಕೋರುತ್ತೇನೆ. ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರು ಮತ್ತು ಯಮನಹಳ್ಳಿ ಕಾಲೇಜ್ ಮೊಡಾಸ್ ಕಾಲೇಜಿನ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಭೀಮರಾಯ ಲಿಂಗೇರವರನ್ನ ಆರ್ಥಿಕವಾಗಿ ಈ ಕರ್ನಾಟಕಕ್ಕೆ ಸ್ವಾಗತಿಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ಪತ್ರಕರ್ತ ಬಂಧುಗಳನ್ನ ಕಾಲೇಜು ವತಿಯಿಂದ, ಅಧ್ಯಯನ ಕೇಂದ್ರ ವತಿಯಿಂದ, ನನ್ನ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಹೆಚ್ಚಿನದಾಗಿ ಜವಾಹರ್ ಕಾಲೇಜಿನಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಕ್ಕಳನ್ನ ಮತ್ತು ಶಿಕ್ಷಕರನ್ನ ಆತ್ಮೀಯವಾಗಿ, ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಅವರು ಬಂದಾಗ ಬಹಳ ಶೋಭೆ ಬಂದಿದೆ, ಅವರನ್ನ ಆರ್ಥಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಮಕ್ಕಳಿಗೆ ಕೋರುತ್ತೇನೆ. ಮತ್ತು ಈ ಸಮಾವೇಶಕ್ಕೆ ಪಾಲ್ಗೊಳ್ಳಲು ಆಗಮಿಸಿರುವಂತಹ ಎಲ್ಲ ತಂಡಗಳು, ಸುಮಾರು 8 ತಂಡಗಳು ಬಂದಿವೆ. ಆ ಎಲ್ಲಾ ತಂಡದ ತತ್ವಪದಕಾರ ಬಂಧುಗಳನ್ನ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಯಾದಗಿರಿ ನಗರದ ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಎಲ್ಲ ಅವರನ್ನ ಸ್ವಾಗತಿಸ್ತಾ, ಮಕ್ಕಳನ್ನ, ಸಹೋದರಿಯರನ್ನ, ಆಮೇಲೆ ಮಹಿಳೆಯರನ್ನ, ತಮ್ಮೆಲ್ಲರನ್ನ ಮತ್ತೊಂದು ಸಲ ಸ್ವಾಗತಿಸ ಈ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ನಂದಪುತ್ರ ಬಸವಾಂಗಡಿ. ಎಲ್ಲ ಅತಿಥಿ ಗಣ್ಯರಿಗೂ ಮತ್ತು ಎಲ್ಲ ಸರ್ವ ಪ್ರೇಕ್ಷಕ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಡಾಕ್ಟರ್ ಎಸ್ ಎಸ್ ನಾಯ್ಕ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ನಾಡಿನ ಖ್ಯಾತ ಸಾಹಿತಿಗಳಾದಂತಹ ಶ್ರೀ ಸಿದ್ದರಾಮ ಅಂಕಲ್ ಅವರು ಮತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲ ಅತಿಥಿ ಬಂದವರು ಕಾರ್ಯಕ್ರಮ ವೇದಿಕೆ ಮೇಲೆ ಕರುಳು ಭಾಷೆ ಮೂಲಕ ಕಾರ್ಯಕ್ರಮ ನೋಡ್ರಿ ಮೇಡಮ್, ಈ ಕಡೆ ನೋಡ್ರಿ. ತತ್ವಪದಕಾರರ ಸಮಾವೇಶದಲ್ಲಿ ಶ್ರೀ ಸಿದ್ದರಾಮ ಅಂಕಲ್ ಅವರು ಈಗಾಗಲೇ ಸಸಿಗೆ ನೀಡುವ ಮೂಲಕ ಮತ್ತು ಡೊಳ್ಳು ಭಾಷೆಯ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ತತ್ವಪದ ಅಂದರೆ ನಮ್ಮ ಭಾಗದಲ್ಲಿ ಹೆಚ್ಚಿಗೆ ನಮ್ಮ ಭಾಗದಲ್ಲಿ ತತ್ವಪದಗಳಿವೆ. ಆ ಹಿನ್ನೆಲೆಯಲ್ಲಿ ಇಲ್ಲಿನ ಸೊಗಡು, ಇಲ್ಲಿನ ಒಂದು ತತ್ವಪದದ ತತ್ವ ವಿಚಾರ ಏನು ಅಂತಕ್ಕಂಥದ್ದು ತಾವು ಉದ್ಘಾಟನಾ ಭಾಷಣದಲ್ಲಿ ನುಡಿಬೇಕಾಗಿ ಅವರು ಕೇಳಿಕೊಳ್ತೇನೆ. ರಾಷ್ಟ್ರೀಯ ಅದಕ್ಕೆ ಮೊದಲು ತತ್ವಪದ ಅಧ್ಯಯನ ಕೇಂದ್ರದ ಸದಸ್ಯ ಸಂಚಾಲಕರಾದಂಥ ಡಾಕ್ಟರ್ ಮೀನಾಕ್ಷಿ ಮೇಡಮ್ ಅವರು, ಮೀನಾಕ್ಷಿ ಬಾಳೆ ಮೇಡಮ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಅವರು ಪ್ರಾಸ್ತಾವಿಕ ಮಾತಾಡೋದನ್ನು ಕೇಳಿಕೊಳ್ಳುತ್ತೇನೆ. ನೀಡುತ್ತೀನಿ ಹಂಗ ಮಹಂತ ನಾಡುತ್ತಿ, ಹಂಗೆ ಹಿಂಗೆ ಹೊತ್ತುಗಳದು ಹಿಂಗೇನೆ ಸತ್ತು ಹೋಗಿ, ವೇದಶಾಸ್ತ್ರ ಪುರಾಣ ಓದಿ ಓದಿ ಹೇಳಿದರೆ ಹೆಂಗೆ ಹೋಗಿ, ವೇದಶಾಸ್ತ್ರ ಪುರಾಣ ಆಗಮ ಆದರಾಗಿ ಆಗದೆ ಮುಕ್ತಿ, ಭಕ್ತಿಯಿಂದ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು, ಶಕ್ತಿಯಾತ್ಮನ ಸ್ವಾತ್ಮ ನರಿಯದೆ ಭಕ್ತಿಯಾದ ಮುಕ್ತಿಯ
ಶಿವ ಶಿವ ಎಂಬ ಮಂತ್ರ ಸ್ಮರಣೆ, ಭವಭಾವಾಬ್ದಿ ದಾಟುವ ತರಣಿ, ಶಿವನ ನೆನೆಯುವವ ನೆವನಗಳ್ಳ, ಶಿವನ ನೆನೆಯುವವ ನೆವನಗಳ್ಳ, ಇವನಿಗೆ ಯಾಕೋ ಮಹಂತನ ಸ್ವರ. ತಿಳ್ಕೊಳ್ಳೋ ಮಡಿವಾಳಪ್ಪನವರ ಈ ತತ್ವಪದದೊಂದಿಗೆ ಇವತ್ತಿನ ಉತ್ತರ ಕರ್ನಾಟಕದ ತತ್ವಪದ ಹಾಡುಗಾರರ ಸಮಾವೇಶವನ್ನು ಬೆಂಗಳೂರಿನ ಸಂತ ಕವಿ ಕನಕದಾಸ ಅಧ್ಯಯನ ತತ್ವಪದ ಅಧ್ಯಯನ ಕೇಂದ್ರ ಬೆಂಗಳೂರು ವತಿಯಿಂದ ಯಾದಗಿರಿಯ ಈ ಗಿರಿನಾಡಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ಈ ವೇದಿಕೆಯನ್ನು ಅಲಂಕರಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂತಹ ಸೋದರರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರೂ ಆಗಿರುವಂಥ ಸಿದ್ದರಾಮ್ ವಂಕರ್ ಸರ್ ಅವರು, ಹಾಗೆ ನಮ್ಮೊಂದಿಗೆ ಇಡೀ ಕಾರ್ಯಕ್ರಮದ ಉದ್ದಕ್ಕೂ ಕೈ ಜೋಡಿಸಿರುವಂಥ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಭಾಷ್ ಚಂದ್ರ ಕೌಲಿಯವರು ಮತ್ತು ಇಡೀ ಕಾರ್ಯಕ್ರಮದ ಆಯೋಜನೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಡಾಕ್ಟರ್ ಭೀಮರಾಯ ಲಿಂಗೇರಿ ಅವರೇ, ಡಾಕ್ಟರ್ ಎಸ್ ನಾಯಕ್ ಅವರೇ, ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಸತ್ಯನಾರಾಯಣ ಅವರೇ ಮತ್ತು ಯಾದಗಿರಿ ನಗರದಿಂದ ಆಗಮಿಸಿರುವ ಎಲ್ಲ ಸಾಹಿತ್ಯಾಸಕ್ತರೇ, ನಾಡಿನ ವಿವಿಧ ಭಾಗದಿಂದ ಬಂದಿರತಕ್ಕಂಥ ಭಜನಾ ತಂಡದ ಎಲ್ಲ ಸದ್ಭಾವಿಗಳೇ, ಹಾಗೂ ಕಾಲೇಜಿನಿಂದ ಆಗಿಸಿರ್ತಕ್ಕಂಥ ಎಲ್ಲ ಮಕ್ಕಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರಿಗೂ ಅನಂತ ಅನಂತ ಶರಣಾರ್ಥಿ. ಇವತ್ತಿನ ಈ ಕಾರ್ಯಕ್ರಮ ಇದು ಭಾಷಣದ ಕಾರ್ಯಕ್ರಮ ಅಲ್ಲ. ಇಲ್ಲಿ ಯಾರು ಭಾಷಣ ಮಾಡಂಗಿಲ್ಲ, ಕೇವಲ ತತ್ವಪದಗಳನ್ನ ಹೇಳುವಂತಹದ್ದು, ಅದನ್ನ ಸ್ವಾದಿಸುವಂತಹದ್ದು. ನೋಡ್ರಿ, ಇಡೀ ಕನ್ನಡ ಸಾಹಿತ್ಯದೊಳಗೆ, ಇಡೀ ಕನ್ನಡ साहित्य कन्नड़ समझ में आते ना सबको, सभी बच्चों को कन्नड़ समझ में आते, आना ही चाहिए और बात भी करना चाहिए। कन्नड़ कोई मजहबी भाषा नहीं है, ये इस धरती की, इस मिट्टी की, इस आवाम की भाषा है, बेहतर समझ सके। तो ಇವತ್ತು 2000 ವರ್ಷಗಳ ದೀರ್ಘವಾಗಿರತಕ್ಕಂಥ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾಗಿರತಕ್ಕಂಥ ಕೊಡುಗೆ ಕೊಟ್ಟಿದ್ದು ಇದೇ ಕಲ್ಯಾಣ ಕರ್ನಾಟಕ. ಕ್ರಿಸ್ತಶಕ 9ನೇ ಶತಮಾನ ಹಿಡ್ಕೊಂಡು ಅಷ್ಟು ದೀರ್ಘವಾಗಿ ಹೋಗಂಗಿಲ್ಲ. ಈ ತತ್ವಪದ ಸಾಹಿತ್ಯ ಇದೆ, ತತ್ವಪದ ಸಾಹಿತ್ಯ. ನಮ್ಮ ಸಾಹಿತ್ಯ ಚರಿತ್ರೆಕಾರ ಏನ್ ಮಾಡಿದ್ರು ಗೊತ್ತಾ? ಸಾಹಿತ್ಯ ಚರಿತ್ರೆ ಬರೆದವರೆಲ್ಲ ಬೆಂಗಳೂರು ಮೈಸೂರು, ಅವರೆಲ್ಲ ಏನ್ ಮಾಡಿದ್ರು? 12, 13, 14, 15, 16ನೇ ಶತಮಾನ ತನಕ ಸಾಹಿತ್ಯ ರಚನೆ ಆಯಿತು. 16, 17, 18ನೇ ಶತಮಾನದೊಳಗೆ ಒಟ್ಟ ಕನ್ನಡದ ಸಾಹಿತ್ಯ ರಚನೆನೇ ಆಗಲಿಲ್ಲ. ಅದು ಕತ್ತಲಿಂಗ ಅಂತ ಕರೆದ್ರು. ಕತ್ತಲಿಂಗ ಅಂತಾನೆ ಬರೋದು. ಯಾಕೆ ಬರೋದು ಅಂದ್ರೆ ಅವ್ರ ಭಾಗದಾಗ ರಚನೆ ಆಗಿದ್ದಿಲ್ಲ. ಬೆಂಗಳೂರು, ಮೈಸೂರು, ದಕ್ಷಿಣ ಕರ್ನಾಟಕ, ಮಂಗಳೂರು, ಕೋಲಾರ, ಕೊಡಗು, ಇಲ್ಲಿ ಸಾಹಿತ್ಯ ಅಷ್ಟು ಬೆಂಗಳವಾಗಿ ರಚನೆ ಆಗಿಲ್ಲ. ಆದರೆ ಆ 16, 17, 18ನೇ ಶತಮಾನಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದಲ್ಲಿ 100 ಜನ ತತ್ವಪದಕರಾಗಿ ಹೋಗಿದ್ರು. ರಾಮಪುರದ ಬಕ್ಕಪ್ಪ, ಕೂಡ್ಲೂರು ಬಸಲಿಂಗಪ್ಪ, ಕಡ್ಕೋಳದ ಮಡಿವಾಳಪ್ಪ, ತಲೆಪಾಡು ರಾವಪ್ಪ, ಕೈನೂರು ಕೃಷ್ಣಪ್ಪ, ಚನ್ನೂರಿನ ಜಲಾಲ್ ಸಾಹೇಬ, ಮಡಿವಾಳಪ್ಪನ ತಾಯಿ ಗಂಗಮ್ಮ, ಮೋಟ್ನಳ್ಳಿ ಹಸನ್ ಸಾಬ್, ಮಾಗಾವದ ವೀರ ಸಾಬ್, ಮಂಗಲ್ಗಿ ನನ್ನಾ ಸಾಹೇಬ್, ಎಷ್ಟು ಜನ ನಾ ಹೇಳ್ಬೇಕು ಅಂದ್ರೆ ಅರ್ಧ ತಾಸು ಬರೀ ಹೆಸರೇ ಹೇಳಬೇಕಾಗ್ತದೆ. ಅಷ್ಟು ಜನ ತತ್ವಪದಕಾರರು ಅದ್ಭುತವಾದ ತತ್ವಪದಗಳನ್ನು ಇಲ್ಲಿ ಬರೆದಿದ್ರು ಮತ್ತು ಬಹಳ ಶ್ರೇಷ್ಠವಾದ ಸಾಹಿತ್ಯಿಕ ಮೌಲ್ಯಗಳುಂತ ತತ್ವಪದಕಾರ ಬರೆದಿದ್ರು. ರೂಪಕದ ಭಾಷೆಯಲ್ಲಿ ತತ್ವಪದ ಬರೆದಿದ್ರು. ಮತ್ತೆ ಬಹಳ ದೊಡ್ಡ ಅನುಭವದ ತತ್ವಗಳನ್ನು ಅದರೊಳಗೆ ಹಿಡಿದಿಟ್ಟಿದ್ರು. ಜೀವನ, ಸಾವು, ಹುಟ್ಟು, ಬದುಕು, ಪ್ರಪಂಚ, ದೇಹ, ಆತ್ಮ, ಪರಮಾತ್ಮ, ಇವೆಲ್ಲ ವಿಷಯಗಳನ್ನು ಕುರಿತು ಬರೇ ಒಂದು ಕುದುರೆ ನಿಮ್ಗೆ ಗೊತ್ತದಲ್ಲ? ಕುದುರೆ ಅನ್ನೋ ಒಂದೇ ಶಬ್ದ ಇಟ್ಕೊಂಡು ಎಷ್ಟು ತತ್ವಪದ ರಚನೆ ಆಗಿ ಗೊತ್ತವೆ. ಎಂಥ ಕುದುರೆ ಕೊಂಡುಕೊಂಡು ನಾ ಬಂದೆ ಶಂಭೋ, ನಿಂತರು ನಡೆಯೋದಪ್ಪ ಇದರ ಗುಣ ಕಂಡೆ. ಕುದುರೆ ನೆಲೆಯ ಹತ್ತಿಲಪ್ಪ ಮೊಮ್ಮಾಟಡಿಯಾಗ, ಜಾತಿ ಚಂದ್ರ ಮಾಡ್ತಾನಂತ ತಂದು ಕೊಟ್ರೆ ಈ ಹಡಿಸಿ ತಮ್ಮನ ಬಿಟ್ಟಾನಪ್ಪ ಮಂದಿ ಬೆಳೆಯಾಗ. ಆ ವಾರದಲ್ಲಿ ಬಹಳ ಹಸಿ ಅನಿಸ್ತದೆ, ಬಹಳ ಕೆಟ್ಟ ಅನಿಸ್ತದೆ. ನಾವು ಸರಳ ಮಾತಾಡ್ಬಿಡ್ತೇವೆ. ಹೌದಲ್ಲ? ಎಂಥ ಮೋಜಿನ ಕುದುರೆ ಹತ್ತಿದ ಮೇಲೆ ತಿರುಗುವುದು 11 ಕೇಳಿ. ಇಂಥ ಕೇವಲ ಒಂದು ಕುದುರೆ ಅನ್ನುವ ಶಬ್ದ ಇಟ್ಕೊಂಡು ಸಾವಿರಾರು ಪದಗಳು ಕನ್ನಡದಲ್ಲಿ ನಮ್ಮ ಭಾಗದಲ್ಲಿ ರಚನೆ ಆಗಿದೆ. ಈ ಪದಗಳನ್ನ ಹಾಡ್ತಕ್ಕಂಥವ್ರು ಯಾರು ಅಂದ್ರೆ ಭಜನಿ ಮಾಡೋರು. ಈ ಭಜನಿ ಪ್ರತಿ ಹಳ್ಳಿ ಒಳಗೆ ನಮ್ಮಲ್ಲಿ
ಹಳ್ಳಿಗಳಲ್ಲಿ. ಒಂದೊಂದು ಹಳ್ಳಿಗೆ 4 ಭಜನಾ ತಂಡಗಳಿತ್ತು. ಭಜನಾ ತಂಡಗಳಿರುವ ಕಾಂಪಿಟೇಷನ್ ನಡೀತಿತ್ತು. ಆದ್ರೆ ನಮ್ಮ ಶಾಲೆಗಳಲ್ಲಿ ವಿದ್ವಾಂಸರು ಇದ್ರಲ್ಲ, ಶಾಲೆಗಳಲ್ಲಿ ಶಾಣೆಯರು ಇದ್ರಲ್ಲ, ಅವ್ರು ಏನ್ ಮಾಡ್ಬಿಟ್ರು, ಭಜನಿ ಅಂದ್ರೆ ಕೆಲಸಕ್ಕೆ ಬರಲಾರ್ದವ್ರು ಹಾಡೋದು, ಭಜನಿ ಅಂದ್ರೆ ಅನಕ್ಷರಸ್ಥರು ಹಾಡೋದು, ಭಜನಿ ಅಂದ್ರೆ ಸತ್ತಾಗ ರಾತ್ರಿ ಟೈಮ್ ಪಾಸ್ ಹಚ್ಚೋದು ಅಂತ ತಿಳ್ಕೊಂಡ್ಬಿಟ್ರು ನಮ್ಮಲ್ಲಿ. ಮತ್ತೆ ಇವತ್ತಿನ ತನಕ ಭಜನಾ ಸಂಘದವ್ರು ಇಲ್ದಿದ್ದಿಲ್ಲ ಅಂದ್ರೆ ಸತ್ತವ್ರು ಮಣ್ಣಾಗಲ್ಲ ನಮ್ಮ ಭಾಗದಾಗ. ಭಜನಿ ಸಂಘದವ್ರು ಬಿಟ್ಟರೆ ಬೆಳಗನ ಯಾರು ಹೆಣ್ಣು ಮಕ್ಕಳು ಕೂಡಲ್ಲ, ಯಾರು ಕೂಡ ಹೆಣದ ಬಾಜು ಕೂತು ಹಾಡೋದು ನಾವೇ. ಹೌದಾ ಇಲ್ಲ? ಹೌದಾ ಇಲ್ಲ? ಅವ್ರು ಗಂಡಸರು ಏನ್ ಮಾಡ್ತಾರ? ಗಂಡಸರು ಹೋಗಿ ಚೂಡ ತಿನ್ಕೊಟ್ಟ, ಚಾ ಕೊಟ್ಕೊತ ಇಸ್ಪೆಟ್ ಬಿಡ್ತಾರೆ. ಇಸ್ಪೆಟ್ ಸತ್ ಮನೆಗೆ ಅವ್ರಿಗೆ ಒಂದು ನಮ್ಮನ್ನ ಬ್ಯಾರನೇ ಸಿಕ್ಕಿರ್ತದೆ ಕೆಲಸ. ಆ ಕಡೆ ಹೋಗ್ತಾರೆ ಅವ್ರು ಇಸ್ಪೆಟ್ ಬೆಳಿಲಿಕ್ಕೆ. ಹೆಣ್ಮಕ್ಳು ಹೆಂಡತಿ ಸ್ವಾಸ್ಥ್ಯ ರೂಪಿಸಿದವ್ರು ಮಂದಿ ಏನಾರ ಅಂತ ಕೂಡಿಸ್ಕೊಂಡು ಕೂತಿರ್ತಾವ. ಏನೋ ಆಕೆ ಸತ್ರು ಸಸಿಗಳು ಮಕ್ಕೊಂಡಾಳ ನೋಡು ಅಂತ ಅಂತಾರೇನೋ, ಅವು ಸತ್ರು ಮಗಳು ಹೋಗಿ ಮಕ್ಕೊಂಡಾಳ ಅಂತ ಅಂತಾರೇನೋ ಅಂತ ಪಾಪ ನಿಧಿ ಕಂಟ್ರೋಲ್ ಮಾಡಿ ಇಟ್ಕೊಂಡು ಕೂತಿರ್ತಾರೆ. ಆದರೆ ಭಜನದವರು ಮಾತ್ರ ದೇಹ ಮತ್ತು ಆತ್ಮದ ಕುರಿತು, ಸಾವಿನ ಕುರಿತು, ಜೀವನದ ಯಾತ್ರೆಯನ್ನು ಮುಗಿಸಿ ಸಿಂಗರಾಗದಲ್ಲಿ ಹೆಗಲ ಪಯಣವ ನೀರಿ ಹೊರಟ ಮಸಣದ ಮನೆಗೆ, ಮುಂದೆ ಗಂಡಿನ ಸಾಲು, ಹಿಂದೆ ಹೆಣ್ಣಿನ ಗೋಳು, ಜೀವನದ ಯಾತ್ರೆಯನ್ನು ಅಂತ ಅದ್ಭುತವಾದ ಪದಗಳ ಬಂದದ್ದು. ದೇಹ ಮತ್ತು ಶರೀರ ಇವೆರಡಕ್ಕೆ ಸಂಬಂಧಪಟ್ಟ ಹಾಗೆ ಅನಂತವಾಗಿರ್ತಕ್ಕಂಥ ಹಾಡುಗಳನ್ನು ಹಾಡ್ತಾ ಇಡೀ ಕತ್ತಲೆಂಬ ರಾತ್ರಿಯನ್ನು ಬೆಳಕಿನ ಕಿರಣವಾಗಿ ಮಾರ್ಪಡಿಸುವಂಥ ಶಕ್ತಿ ಇರೋದು ನಮ್ಮ ನಾಡಿನ ಭಜನಾ ತಂಡಗಳಿಗೆ. ಆದರೆ ನಮ್ಮ ನಾಡಿನ ಭಜನಾ ತಂಡಗಳನ್ನು ನಾವು ಲಕ್ಷ್ಯ ಮಾಡಲಿಲ್ಲ, ಅಲಕ್ಷ್ಯ ಮಾಡಿದೆವು. ಅವುಗಳ ಬಗ್ಗೆ ಪ್ರೀತಿನೂ ಬೆಳೆಸ್ಕೊಳ್ಳಿಲ್ಲ, ಅವುಗಳ ಮಹತ್ವನೂ ತಿಳ್ಕೊಳ್ಳಿಲ್ಲ. ಸೊ ನಮ್ಮ ಜನ ಏನ್ ಮಾಡಿದ್ರು, ಈ ಭಜನಿ ಪದ ಹಾಡೋದ್ರೇ ನಮ್ಮ ಕಿಮ್ಮತ್ ಕೊಡಲ್ ಬಾ ಅಂದ್ಕೊಂಡ್ರೆ ಅವ್ರು ಹಾಡೋದು ಬಿಟ್ಟು ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವರು ಬೇರೆ ಜನಪದ ಹಾಡುಗಳನ್ನು ಅಥವಾ ಬೆಂಗಳೂರು ಮೈಸೂರು ಶೈಲಿಯಲ್ಲಿ ಹಾಡೋದನ್ನು ಕಲಿತರು. ನಮ್ಮ ಭಾಗದ ಭಜನೆಗಳಿರ್ತಕ್ಕಂಥ ಸ್ವಾರಸ್ಯ, ಆ ಹಾಡಿನ ಮಟ್ಟಗಳು, ಆ ಹಾಡುಗಳಲ್ಲಿರ್ತಕ್ಕಂಥ ಅರ್ಥ ಸಾರೂಪ್ಯ, ಅವುಗಳಲ್ಲಿರ್ತಕ್ಕಂಥ ನಾದ ಜೈಕಾರ, ತಾಳ, ಲಯ, ಗತ್ತು, ಇವೆಲ್ಲವುಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಈಗ ನೋಡ್ರಿ, ಅದೇ ಆ ದಕ್ಷಿಣ ಕರ್ನಾಟಕದಲ್ಲಿ ಮಲೆ ಮಹದೇಶ್ವರನ ಪದಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯ್ದು, ಮಂಟೇಸ್ವಾಮಿ ಪದಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರು. ಮತ್ತೆ ಎಲ್ಲಕ್ಕಿಂತ ಮಜಾ ಏನಂದ್ರೆ, ನಮ್ಮ ಭಜನೆ ಪದಗಳದ ಆ ಕಡೆ ಒಂದು ಸಾಲ, ಈ ಕಡೆ ಒಂದು ಸಾಲ, ಅವ್ರು ಅವದೇ ಶೈಲಿಯಲ್ಲಿ ಹಾಡಿ ರೀಲ್ ಮಾಡಿ ಫೇಸ್ಬುಕ್ ಫೇಮಸ್ ಆದ್ರು. ನಮ್ಮ ಹಾಡುಗಾರರು ಇಲ್ಲೇ ಕೂತ್ಬಿಟ್ರು. ನಮ್ಮ ಹಾಡುಗಾರರಿಗೆ ನಮ್ಗೆ ಕಿಮ್ಮತ್ತೇ ಆಗಲಿಲ್ಲ. ನಮ್ಗೆ ಕಿಮ್ಮತ್ ಆಗಲಿಕ್ಕೆ ನಮ್ಮ ಭಾಗದ ಬಯಲಾಟ ಇದ್ದಲ್ಲಿ ಹಿರಿಯರು ಕೂತಾರೆ, ಮುಂದೆ ಬಹಳ ಜನ ಬಯಲಾಟ ಇದ್ದಿಲ್ಲ. ನಮ್ಮಲ್ಲಿ ಬೆಳಗನ ಆಟ ಆಡ್ತಿದ್ರು. ಈಗ ಯಾವ ಹುಡುಗರು ಸಹಿತ ಬಯಲಾಟ ಆಡೋರು ಸಿಗಲ್ಲ, ಬಯಲಾಟ ನೋಡೋರು ಸಿಗಲ್ಲ. ಆದ್ರೆ ಅದೇ ದಕ್ಷಿಣ ಕನ್ನಡದ ಎರಡೇ ಜಿಲ್ಲೆ ಒಳಗೆ ಯಕ್ಷಗಾನ ಆಡ್ತಾರೆ. ನಮ್ಮ ಬಯಲಾಟದಲ್ಲಿ ಅವ್ರದ್ದು ಒಂದು ಕಲಾ ಪ್ರಕಾರ. ಎರಡೇ ಜಿಲ್ಲೆ ಒಳಗೆ ಆಡ್ತಾರೆ ಯಕ್ಷಗಾನ. ಆ ಯಕ್ಷಗಾನವನ್ನ ಕಾಲಕ್ಕೆ ತಕ್ಕಂಗೆ ಪರಿವರ್ತನೆ ಮಾಡಿ ಇವತ್ತದನ್ನ ಇಂಟರ್ನ್ಯಾಷನಲ್ ಕಲೆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಪ್ರದರ್ಶನ ಕೊಟ್ಟು ಬರ್ತಾರೆ. ಜಗತ್ತಿನ ಎಲ್ಲ ದೇಶಗಳಲ್ಲಿ ಹೋಗಿ ಪ್ರದರ್ಶನ ಕೊಟ್ಟು ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ವಿದ್ವಾಂಸರು ಆ ಕಲೆಯನ್ನು ಹಿಡಿದು ಅದನ್ನು ಬೆಳೆಸಿದರು. ನಮ್ಮ ಭಾಗದ ವಿದ್ವಾಂಸರು ಒಂದು ಹೊಸ ವರಸೆಯನ್ನು ಕಲಿತು ಭಜನೆ ಮಾಡುವ ಬಾಯಿಗಳಿಂದ ವಿಚಾರ ಮಾಡುವ ಕಲೆಗಳು ಬೇಕು ಅಂತ ಹೇಳಿದ್ರು. ಭಜನೆಗಳಲ್ಲಿರ್ತಕ್ಕಂಥ ವಿಚಾರಗಳನ್ನು ನೋಡಲೇ ಇಲ್ಲ. ಮತ್ತು ಈ ತತ್ವಪದ ಬರೆದವರೂ ಕೂಡ ನಮ್ಮ ಶಿಷ್ಟ ಸಮಾಜ, ನಮ್ಮ ಮೇಲ್ವರ್ಗ ಮೇಲ್ಜಾತಿ ಜನ ಒಳ ತಕ್ಕಳಿಲ್ಲವರು. ಈ ಭಜನೆ ಹಾಡ ಬರೆಯೋರು, ಅನುಭವ ಗೀತೆ ಬರೆಯೋರು, ಅವುಗಳನ್ನು ಹಾಡೋರಿಗೆಲ್ಲ ಊರು ಹೊರಗಿನ ಬಯಲಾಗಿ ಇರ್ತೇವೆ. ಊರು ಹೊರಗಿನ ಬೈಲಿನೊಳಗ, ಎಲ್ಲೋ ಗೋಡೆಯಾಗ, ಗುಡಿಸೋದ್ರೊಳಗ ಇಂಥಲ್ಲೇ ಈ ಜನ ಕಡ್ಕೊಳ್ಳೋ ಮಡಿವಾಳಪ್ಪ. ಇವತ್ತು ಮಡಿವಾಳೇಶ್ವರ ಮಹಾರಾಜಿ ಮಾಡಿ ಅವನ ಮಠಕ್ಕೆ ಹೌದು ನಾ ಹೋಗು, ನೀ ಹೋಗು, ನಾ ಸ್ವಾಮಿ ನೀ ಸ್ವಾಮಿ ಜಗಳಾಡಕತ್ತಾರ. ಅವನ ಜೀವಂತಿದ್ದಾಗ ಯಾವ ಮಠ ಸ್ವಾಮಿ ನಮ್ಮನ್ನು ಕರ್ಕೊಳ್ಳಿಲ್ಲ, ಯಾವ ಮಠ ಸ್ವಾಮಿ ನಮ್ಮನ್ನು ಮುಟ್ಟಿಸ್ಕೊಳ್ಳಿಲ್ಲ. ಇವತ್ತು ಮಡಿವಾಳಪ್ಪನ ಹೆಸರು ಹೇಳಿದ್ರೆ ಎಲ್ಲ ತುಂಬ್ತದಂತ ಮಡಿವಾಳಪ್ಪ ಹಿಡಿದ್ರು ಈ ದೇಶದ ಪುರೋಹಿತರು, ನಮ್ಮ ನಾಡಿನ ಪುರೋಹಿತರು. ಹಾಗೇನೆ ರಾಮಪುರದ ಬಕ್ಕಪ್ಪ, ಅವನು ಬೈಲೊಳಗಿದ್ದ. ಮೋಟ್ನಳ್ಳಿ ಹಸನ್ ಸಾಹೇಬ, ಚನ್ನೂರಿನ ಜಲಾಲ್ ಸಾಹೇಬ, ಕೂಳೂರದ ಬಸಲಿಂಗಪ್ಪ, ಹರಸೂರದ ಅಣವೀರಪ್ಪ, ದ್ಯಾಗಾಯಿ ಗುಂಡಪ್ಪ, ಸಿರ್ವಾರದ ಸಂಗಪ್ಪ, 2 ಜನ ಅಂತೆ. ಅವ್ರು ಯಾರು
ಬಹಳ ದೊಡ್ಡ ಸ್ಥಾನ ಪಡೆದವರಾಗಿರಲಿಲ್ಲ. ಸಾಮಾನ್ಯವಾದ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಕಸ ಹೊಡೆಯೋರು, ಕುಂಬಾರು, ಕಂಬಾರು, ಸಂಗಾರು, ಬೀದರ್ನೊಳಗೆ ಪಂಚಶೀಲ ಗವಾಯಿ ದಲಿತರು, ಕಲಬುರಗಿ ಜಾಂಬಿಗೆ ಶರಣ ದಲಿತರು, ನೌಕರಿ ಮಾಡಬೇಕಪ್ಪ ನಗನಗತ ಲಗ್ನ ಮಾತ್ರ ಮನಪೂರ್ತ, ದುಡಿದವನಿಗೆ ದುಡಿದಷ್ಟು ಕೂಲಿ, ದುಡಿಲಾರವನಿಗೆ ಅದಪ್ಪ ಯಮಜೋಲಿ ಅಂತ ತತ್ವಪದ ನೋಡ್ರಿ. ಅಂಥ ತತ್ವಪದಗಳನ್ನು ಅನುಭವದ ಹೊಳೆಹರಿಸಿ ಬರ್ತಿಕ್ಕಂಥ ತತ್ವಪದಗಳನ್ನು ಇವತ್ತು ನಾವು ಕಳ್ಕೋಬಾರದು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿರುವಂಥ ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಕೇಂದ್ರ, ಆ ಅಧ್ಯಯನ ಕೇಂದ್ರದಿಂದ ಒಂದು 4-5 ವರ್ಷಗಳ ಹಿಂದೆ ಪ್ರಥಮ ಬಾರಿಗೆ ಕರ್ನಾಟಕದ ಎಲ್ಲ ತತ್ವಪದಗಳನ್ನು ಸಂಗ್ರಹ ಮಾಡಿ 50 ಸಂಪುಟಗಳನ್ನು ಸರ್ಕಾರ ಪ್ರಕಟಣೆ ಮಾಡಿದೆ. 50 ಸಂಪುಟಗಳು ಪ್ರಥಮ ಬಾರಿಗೆ. ಆ 50 ಸಂಪುಟಗಳಲ್ಲಿ ಬಾರಾಣೆ ಪಾದ ತತ್ವಪದಗಳು, ಕಲ್ಯಾಣ ಕರ್ನಾಟಕದ ಭಾಗದ ತತ್ವಪದಗಳು ನೆನಪಿಟ್ಕೊಳ್ರಿ. ಬಾರಾಣೆ ಚಾರಣೆ ಸ್ಟೇಟ್ ಮಾಡಿದ್ರೆ ಬಾರಾಣೆ ಪಾದಿನ ತತ್ವಪದಗಳೆಲ್ಲ ನಮ್ಮ ನಾಡಿನ ತತ್ವಪದಗಳಾಗಿತ್ತು. ಅವುಗಳ ಬರೇ ಸಂಗ್ರಹ ಮಾಡಿ ಪಠ್ಯ ಕೊಟ್ಟರೆ ಸಾಲದು, ಹಾಡುಗಾರಿಕೆ ಮೂಲ ಘಾಟಿ ಉಳಿಬೇಕು. ಒಂದು 50-60 ವರ್ಷಗಳ ಹಿಂದೆ ಕಲಬುರಗಿಯ ಚಿರಂಗೇರಿ ಮಹಾಂತೇಶ್ವರ ಗುಡ್ಡದಲ್ಲಿ ಭೋಜರಾಜ್ ಪಾಟೀಲ್ ಬೊಕ್ಕೂರ್ ಅನ್ನುವಂಥ ಒಬ್ಬ ಗವಾಯಿ, ಚಂದ್ರಶೇಖರ್ ಮಾಸ್ತರ್ ಅನ್ನುವಂಥ ಒಬ್ಬ ಸಾಮಾನ್ಯ ಗವಾಯಿ, ಚನ್ವೀರ್ ಗವಾಯಿ ಅಂತಿರ್ತಕ್ಕಂಥ ಒಬ್ಬ ಗವಾಯಿಗಳು ಈ ಮೂಲ ಘಾಟಿಗಳನ್ನ ಹಾಡ್ತಾ 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 ತಮ್ಮ ಸಂಸಾರನೇ ಕಳ್ಕೊಂಡ್ರು. ಹೌದಲ್ಲ, ತಾವೇನು ಮನಿ ಗಿನಿ ಮಾಡಲಿಲ್ಲ, ಭಜನೆ ಹಾಡ್ತಾ ಹಾಡ್ತಾ ಪ್ರಸಾರ ಮಾಡ್ತಾ ಮಾಡ್ತಾ ಅವರು ಆ ಭಜನೆ ಪರಂಪರೆ ಕೇಳಿದ್ರು, ಭೌತಿಕ ಸಂಸಾರ ಕಳ್ಕೊಂಡ್ರು. ಇವತ್ತು ಈ ಮೂಲ ಘಾಟಿಯ ಪದಗಳನ್ನ ಹಾಡುವಂತ ಕೆಲವೊಂದೇ ಜನ ಉಳಿದಾರೆ. ನಮ್ಮ ಹೊಸ ಹುಡುಗರ ನೋಡ್ರಿ, ತರುಣ ಪೀಳಿಗೆರ ನೋಡ್ರಿ, ಆ ಹುಡುಗರಿಗೆ ಹಿತ್ತಲ ಗಿಡ ಮದ್ದಲ್ಲ ಅನ್ನುವಾಗ ಅವ್ರ ಊರಾಗಿನ ಭಜನೆ ಮಾಡೋರು ಇಂಪಾರ್ಟೆಂಟ್ ಅನ್ಸೇ ಇಲ್ಲ. ಇವ್ರ ಪದನೆ ತಗೊಂಡು ಅಲ್ಲಿ ಒಂದು ಪಾರ ಕಾಯಿ ಕುಯಿ ಮಾಡಿ ಯಾರ ಹೊಲ ಯಾರ ಮನೆ ಅಂತ ಏನೋ ಇಲ್ಲಿದ ಒಂದೊಂದು ಲೈನ್ ಅದು ತಗೊಂಡು ರೀಲ್ ಮಾಡಿದ್ರೆ ಅವನ ಹಾಡಿಗೆ ಕುಣಿತಾರೆ. ಇವ್ರ ಊರಾಗೆ ಹಾಡೋರ, ಅವ್ರ ಅಪ್ಪನಂತ ಹಾಡೋರ, ಇವ್ರದೇ ಕಳು ಮಾಡ್ಕೊಂಡು ಅವ್ರು ಹಾಡ್ತಾರ. ನಮ್ಮ ಪರಗಳಿಗೆ ರೀಲ್ನಾಗ ಬರ್ಬೇಕದು, ಫೇಸ್ಬುಕ್ನಾಗ ಬರ್ಬೇಕದು. ಮನ್ಯಾಗ ಬಂದ್ರೆ ನಡೆಯಲ್ಲ, ಅವ್ರ ಗಲ್ಯಾಗ ಬಂದ್ರೆ ನಡೆಯಲ್ಲ, ಅವ್ರ ಊರಾಗ ಹಣಮದೇವ್ರ ಹುಣ್ಣಿಮ್ಯಾಗ ಹಾಡೋದು ನಡೆಯಲ್ಲ, ಮಠದಾಗ ಹಾಡೋದು ನಡೆಯಲ್ಲ. ಎಲ್ಲ ಹಾಡ್ಬೇಕು ಅವರು? ಟಿವಿಯಾಗ ಹಾಡ್ಬೇಕು, ಫೇಸ್ಬುಕ್ನಾಗ ಹಾಡ್ಬೇಕು, ಇನ್ಸ್ಟಾಗ್ರಾಮ್ನಾಗ ಹಾಡಬೇಕು. ಹೀಗಾಗಿ ಬೆಂಗಳೂರಿನ ಸಂತ ಕನಕದಾಸ ಅಧ್ಯಯನ ಕೇಂದ್ರ ಇತ್ತಲ್ಲ, ತತ್ವಪದಗಳ ಕನಕದಾಸನ ಮ್ಯಾಗ ಅಧ್ಯಯನ ಕೇಂದ್ರ ಬಹಳ ದೊಡ್ಡ ಕೆಲಸ ಮಾಡಿ ಕನಕದಾಸನ ಸಾಹಿತ್ಯ ಎಲ್ಲ ಭಾಷೆಗಳಿಗೆ, ಭಾರತದ ಭಾಷೆಗಳಿಗೆ, ಅಂತಾರಾಷ್ಟ್ರೀಯ ಭಾಷೆಗಳಿಗೆ ಪ್ರಕಟ ಮಾಡ್ತಾರೆ. ಎಷ್ಟು ಮಾಡ್ಬೋದು, ಒಂದು ವ್ಯಕ್ತಿ ಮೇಲೆ ಎಷ್ಟು ಕೆಲಸ ಮಾಡ್ಬೋದು, ಎಕ್ಸಾಸ್ಟ್ ಆಗ್ಬೋದು. ಅವಾಗ ಅವರು ಇನ್ನು ಕೆಲಸ ಮಾಡಲಿಕ್ಕಿರುವುದು ತತ್ವಪದಗಳಲ್ಲಿ ಗುರುತಿಸಿ ಕನಕದಾಸ ಮತ್ತು ತತ್ವಪದ ಅಧ್ಯಯನ ಕೇಂದ್ರ ಅಂತ ಬದಲಿಸಬೇಕಾಯಿತು. ನಾವ್ಯಾರು ಹೇಳಿಲ್ಲ, ತತ್ವಪದಕ್ಕೆ ಆ ಶಕ್ತಿ ಇದೆ. ಒಂದು ಸಂಸ್ಥೆಯ ಕಣ್ಣೋಟವನ್ನ, ಒಂದು ಸಂಸ್ಥೆಯ ಕಾರ್ಯವೈಖರಿಯನ್ನೇ ಬದಲಿಸಬೇಕಾದ ಒತ್ತಡ ಏನಿದ್ದು ನಾವ್ಯಾರು ಅಲ್ಲ, ತತ್ವಪದ ಸಾಹಿತ್ಯ. ಹೀಗಾಗಿ ಇವತ್ತದು ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರ ಅಧ್ಯಯನ ಕೇಂದ್ರ ಆಗಿದೆ. ಆ ಕೇಂದ್ರದ ವತಿಯಿಂದ ಎಲ್ಲಾ ಭಾಗದಲ್ಲಿ ಹಾಡುವಂತ ಹಾಡುಗಾರನ್ನ ಕರೆಸಿ ಹಾಡಿಸಿ ಅವುಗಳನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂತ ಒಂದು ಯೋಜನೆ ಹಾಕೊಂಡಿದ್ರು. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಕ್ಕಂಥ, ಯೂಟ್ಯೂಬ್ಗೆ ನೀವು ಅಪ್ಲೋಡ್ ಮಾಡಿದ್ರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಲೀಸಾಗಿ ಹೋಗ್ಬಾರ್ದು. ಇದು ಒಂದನೇ ಉದ್ದೇಶ. ಎರಡನೇ ಉದ್ದೇಶ, ನಮ್ಮ ಯಂಗ್ ಜನರೇಷನ್ ಅವಲ್ಲ, ನಮ್ಮ ಮುಂದಿನ ಹುಡುಗರವಲ್ಲ, ಈ ಹಾಡುಗಳನ್ನ ಕಲಿತು ಹಾಡಿ ನೀವು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಫೇಮಸ್ ಆಗಬಹುದು ಅನ್ನೋದನ್ನ ತೋರಿಸುವುದಕ್ಕಾಗಿ ಇದನ್ನ ಮಾಡ್ತಾ ಇದ್ದೀವಿ. ನೀವು ಹಾಡಬಹುದು. ಅಲ್ಲಿ ಮಲೆ ಮಹದೇಶ್ವರ ಗೀತೆ ಎಲ್ಲ ಕಾಲೇಜ್ ಹುಡುಗರು ಹಾಡ್ತಾರೆ, ಮಂಟೇಸ್ವಾಮಿ ಗೀತೆ ಎಲ್ಲ ಕಾಲೇಜ್ ಹುಡುಗರು ಹಾಡ್ತಾರೆ. ಬೆಂಗಳೂರಿಗೆ ಹೋರಿ, ಮೈಸೂರಿಗೆ ಹೋರಿ, ಕೋಲಾರಕ್ಕೆ ಹೋರಿ, ಮಂಡ್ಯಕ್ಕೆ ಹೋರಿ, ತುಮಕೂರು ಹೋರಿ, ಎಲ್ಲ ಹುಡುಗರು ಒಂದಿಲ್ಲ ಎರಡಾದ್ರೂ ಮಂಟೇಸ್ವಾಮಿ ಹಾಡ ಹಾಡ್ತಾರೆ, ಮಲೆ ಮಹದೇಶ್ವರನ ಹಾಡ ಹಾಡ್ತಾರೆ, ಜುಂಜಪ್ಪನ ಹಾಡ ಹಾಡ್ತಾರೆ. ನಮ್ಮ ಹುಡುಗರಿಗೆ ಇವು ಹಾಡ ಬರಂಗಿಲ್ಲ, ಯಾಕಂದ್ರೆ ಇವು ಹಾಡ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡಿಲ್ಲ ಅವರು. ನಮ್ಮ ಹುಡುಗರು ಏನಿದ್ರು ಕೂಡ ಅಲ್ಲಿ
ಆಗಿಂದ ಹಾಡಿದವರ ಹಾಡನ್ನು ಅನುಕರಣೆ ಮಾಡ್ತಾರೆ ಬಿಟ್ಟರೆ ನಮ್ಮ ಹಾಡುಗಳನ್ನ ಹಾಡಲ್ಲ, ನಮ್ಮ ಹಾಡುಗಳನ್ನ ಕಲಿಯಲ್ಲ. ನಮ್ಮ ಹಾಡುಗಳನ್ನ ನೀವು ಕಲಿಬೇಕು. ಯಂಗ್ ಜನರೇಷನ್, ಮುಂದಿನ ಜನರೇಷನ್ ನೀವು ಈ ಪದಗಳನ್ನು ತಗೊಂಡು ಹೋಗ್ಬೇಕು. ನಮ್ಮ ಭಜನಾ ಕಲೆ ಹಾಳಾಗಬಾರ್ದು. ಹಾಡಬೇಕಾದ್ರೆ ಈ ತತ್ವ ಪದಗಳು ಹಾಡಬೇಕಾದ್ರೆ ಗವಾಯಿ ಶೈಲಿಯಲ್ಲಿ ಒಬ್ಬರು ಹಾಡ್ತಾರೆ, ನಾವೆಲ್ಲ ಕೂತು ಕೇಳ್ತೇವೆ. ಆದರೆ ತತ್ವ ಪದಗಳದು ಪ್ರದರ್ಶನ ಕಲೆ ಅಲ್ಲ, ಗವಾಯಿ ಶೈಲಿ ಅಲ್ಲ. ತತ್ವ ಪದಗಳಲ್ಲಿ ಸಮೂಹದ ಕಲೆ ಅದು. ಎಲ್ಲರೂ ಕೂಡಿ, ಎಲ್ಲರೂ ಹಾಡಿ, ಎಲ್ಲರೂ ಆನಂದಿಸಿ, ಎಲ್ಲರೂ ಅನುಭವ ತುಂಬಿಕೊಂಡು ಹೋಗೋದು, ಅನುಭವ ತುಂಬಿಕೊಂಡು ಮನೆಗೆ ಹೋಗೋದು. ರೊಕ್ಕ ತುಂಬಿಕೊಂಡು ಹೋಗೋದಲ್ಲ, ಅನುಭವ ತುಂಬಿಕೊಂಡು ಹೋಗೋದು. ರೊಕ್ಕ ತಾನೇ ಬರ್ತದ, ರೊಕ್ಕದಿಂದ ಬೆನ್ ಹತ್ತಿದ್ರಿ ನಿಮ್ ಕೈ ಸಿಗಲ್ಲ. ಮುಂದೆ ನಿಂಪಾಡಿ ನೀವು ನಡೆದ್ರಿ ಹಿಂದೆ ಬೆನ್ ಹಾಕ್ತದ. ನೀವೇನ್ ಮಾಡಕತ್ತೀರಿ? ಹಾಡೋರು ರೊಕ್ಕದಿಂದ ಬೆನ್ ಹತ್ತಕತ್ತೀರಿ, ನಿಮ್ ಕೈಯಾಗ ಹಾಡಾನು ಸಿಗಲ್ಲ, ರೊಕ್ಕನೂ ಸಿಗಲ್ಲ. ಸುಮ್ಮನೆ ನೀವು ಹಾಡ ಹಾಡ್ಕೊಂಡು ಮುಂದೆ ನಡೀರಿ, ರೊಕ್ಕ ನಿಮ್ ಬೆನ್ ಹತ್ತಲಿಲ್ಲ ಅಂತ ಕೇಳಿ. ಹೀಗಾಗಿ ಈ ತತ್ವಪದಗಳ ಇದು ಸಮೂಹ ಕಲೆ. ಪ್ರತಿಯೊಬ್ಬ ವ್ಯಕ್ತಿ ಆಮೇಲೆ ಎಲ್ಲ ಕೇಳಿದ್ರು ನೋಡ್ರಿ, ನಮ್ಗೆ ಧ್ವನಿ ಟೆಸ್ಟ್, ಇಲ್ಲಿ ಧ್ವನಿ ಮುಖ್ಯ ಅಲ್ಲ, ನಿಮ್ಮ ರಾಗ ಮುಖ್ಯ ಅಲ್ಲ, ಲಯ ಇರಬೇಕು, ಪದ ಬಿಚ್ಚಿ ಹಾಡಬೇಕು, ಪದ ಎದುರಿನವರ ಮನಸ್ಸನ್ನು ಹೊಗಬೇಕು, ಎದುರಿನವರ ಮನಸ್ಸಿನೊಳಗೆ ಸೇರ್ಕೋಬೇಕ. ಪ್ರಪಂಚ ಎಂಬುದು ಬಹು ಕಷ್ಟ, ಇದು ಯಾವ ಸುಳೆ ಮಗ ಮಾಡಿಟ್ಟ, ಹಿಡಿದಿದ್ದ ಜೀವನ ಗುಣ ನಷ್ಟ, ನಾಳೆ ಯಮ ಕರೆದರೆ ಕಾರಣ. ಸುಳ್ಳೆ ತಗಲು, ಸತ್ತ ಬಳಿಕ ಬಾರದ ತೊಗಲು, ಯಾತನ ಗೋಳಿದು ಎದೆ ಮುಗಿಲು, ನೀ ನಿಂತು ನೋಡು ಮೇಲಕ ಮುಗಿಲು. ಹಿಂಗ್ ಹಾಡಿದ್ರೆ ಆ ಕೇಳೋನಿಗೆ ಬಂದನಪ್ಪ, ಕರೆಯೋರಪ್ಪ, ಏನಪ್ಪ ಇದು ಸಂಸಾರ ಅಂದ್ರೆ ಇಷ್ಟೇ ಅದಲ್ಲಪ್ಪ, ಇದಕ್ಕಿಂತ ಹೆಚ್ಚಿನ ಏನಲ್ಲಪ್ಪ ಅಂತ ಅನ್ಸಲಿಕ್ಕೆ ಶುರು ಆಗ್ತದೆ. ಅವನಿಗೆ ಬದುಕಿನ ಅರ್ಥ ಒಂದೊಂದೇ ಬಿಚ್ಕೊಳ್ಳೋದು ಶುರು ಆಗ್ತದೆ. ಅದು ಬದುಕಿನ ಅರ್ಥ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಹೌದಾ? ಇರುವ ತನಕ ಸುಳ್ಳೇ ತಗಲು, ಸತ್ತ ಬಳಿಕ ಬಾರದ ತಗಲು, ಯಾಕಾರದೊಳೆ ಎದೆ ಮುಗಿಲು, ನೀ ನಿಂತು ನೋಡು ಮೇಲಕ ಮುಗಿಲು. ನಾಚುತ್ತ ನರ ದೇಹದ ಸಂತಿ, ಸಂತಿ ಮಾಡೋದನ್ನ ಬಲು ಚಿಂತಿ. ಹೌದಾ? ಏಟ್ ನೀವು ಸ್ನೋ ಹಚ್ಕೊಂಡ್ರೆ, ಪೌಡರ್ ಹಚ್ಕೊಂಡ್ರೆ, ಟ್ಯಾಂಡ್ರಫ್ ಹೊಡ್ಕೊಂಡ್ರೆ, ಅಕ್ಕರ ಎಣ್ಣೆ ಹೊಡ್ಕೊಂಡ್ರೆ ಸಾಯಬೇಕಲ್ಲ. ಅದನ್ನ ಕಾಯಿ ಬಿಟ್ಟೋಗಿದ್ರಿ ಶರೀರ. ಒಂದಿನ ಮೈ ಕೊಪ್ಪಳಾರ್ದಂಗೆ ಬಂದು ನಿಂದ್ರಿ, ನಿಮ್ದು ಡ್ಯಾಂಡ್ರಫ್ನು ಗೊತ್ತಾಗ್ತದ, ನಿಮ್ಮ ಸೋನು ಗೊತ್ತಾಗ್ತದ, ನಿಮ್ಮ ಪೌಡರ್ನು ಗೊತ್ತಾಗ್ತದ. 9 ತೋತು ಸೂರವೇ, 9 ತೋತದಾಗ ವಿಮಾನ, ರಕ್ತ, ಪಿಚ್ಚ, ಜ್ವಲ, ಸುಂಬಳ, ಮಲ, ಮೂತ್ರ, ಅಲ್ಲಿ ಅಕ್ಕರ ಎಣ್ಣೆ ಬರ್ತಾವೆ. 9 ರಂಧ್ರದಿಂದ ಅಕ್ಕರ ಎಣ್ಣೆ ಬರ್ತಾವ ಇಲ್ಲ. ನಾಚುಕ ನರ ದೇಹದ ಸಂತಿ, ಸಂತಿ ಮಾಡುವುದನ್ನ ಬಲು ಚಿಂತಿ, ಹರಳಿ ಮಾತಿಗೆ ನೀ ಕುಂತಿ, ನಾಳೆ ಯಮ ಕರೆದಲ್ಲಿ ಏನಂತ. ಎಂಥ ಅರ್ಥಪೂರ್ಣವಾದ ಪದಗಳಿವೆ. ಹೌದ್ರಲ್ಲಿ ಕಳ್ಕೊಳ್ಳೆಂಬುದು ಕಡಿಮೆ ಇಲ್ಲ, ಗುರು ಮಡಿವಾಳ ಹೇಳಿದ್ದು ಸುಳ್ಳು. ಕೊಡವಿ ಮೇಲಿನ ಜನರಲ್ಲ, ಇದರ ನಡೆನುಡಿ ಯಾರಿಗೆ ತಿಳಿದಿಲ್ಲ. ಕಳ್ಕೊಳ್ಳೆಂಬುದು ಕಡಿಮೆ ಇಲ್ಲ, ಗುರು ಮಡಿವಾಳ ಹೇಳಿದ್ದು ಸುಳ್ಳು. ಇಂಥ ಪದಗಳು. ಇಲ್ಲಿ ಪದದ ಅರ್ಥ ಮತ್ತು ಭಾವ ಮುಖ್ಯ. ಇಲ್ಲಿ ಲಯ ಶ್ರುತಿ ಹಿಡಿಬೇಕಷ್ಟೇ. ಇಲ್ಲಿ ಲಯ ಶ್ರುತಿ ಹಿಡಿಬೇಕು. ಹೌದಾ? ಈ ಬದುಕನ್ನು ನೋಡಿ, ಈ ತತ್ವಪದಗಳನ್ನು ಬರೆದವರು ಗುರು ಶಿಷ್ಯರು, ಗುರುಗದ್ದಿಗೆಗಳು. ಈ ಗುರುಗದ್ದಿಗೆಗಳಿವೆ ಅಲ್ಲ, ಗುರುಗದ್ದಿಗೆಗಳಲ್ಲಿ ಇದು ಅವೈದಿಕ ಚಿಂತನಾಧಾರೆ. ತತ್ವಪದಗಳು ನಾಕ, ಆರೂಢ, ಅವಧೂತ, ಶಾಕ್ತ, ಶ್ರಿತ್ತ, ಸೂಫಿ, ಸೂಫಿ ಪರಂಪರೆಯಲ್ಲಿ ಬೆಳೆದಿರ್ತಕ್ಕಂಥ ಹಾಡುಗಳು. ಇಲ್ಲಿ ಗುರು ಬಹಳ ಮುಖ್ಯ. ಎಲ್ಲ ಈ ತತ್ವಪದ ಭಜನೆ ಮಾಡೋರೆಲ್ಲ ಗುರುಸ್ಥಾನದಿಂದ ಅನೇಕ ಜನ ಬೋಧ ತಗೊಂಡವ್ರಿದ್ರಿ, ಬೋಧ ತಗೊಂಡವರೇ ಪದಗಳು ಹಾಡ್ತಾರೆ, ಬೋಧ ತೊಗೊಳ್ಳೋರ್ನು ಹಾಡ್ತಾರೆ. ಇಲ್ಲಿ ಗುರು ಮುಖ್ಯ. ದೇವರು ಇಲ್ಲಿ ಗುರುನೇ ದೇವರು. ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲ್ಲ. ನೀವೇ ಹೇಳಿದ ಹರ ಕಾಯಲ್ಲ ಅಂದ್ರೆ ಕಾಯಲಾರ್ದು ನಾಯ ಮಾಡಿ, ಕೆಲಸಕ್ಕೆ ಬರಲಿಲ್ಲ ಅಂತ ನಾಯ ಮಾಡಿ. ನಾನು ಕೆಲಸಕ್ಕೆ ಬರೋವ್ಯಾರಿ ಗುರು. ಎಂಥಾದ ಗುರುನಾಥನೇ, ಬಹಳ ಅಂತಃಕರಣವುಳ್ಳಾತಾನೆ, ಕಂದಾನೆ ಬಾಯಿಟ್ಟು ಮುಂದಕ್ಕೆ ಕರೆಕೊಂಡು ಎಂಥ ಮಾತು ಹೇಳಿದ್ದಾನೆ ಗುರುನಾಥ, ಎಂಥ ಮಾತು ಹೇಳಿದ್ದಾನೆ. ಗುರುವಿನ ಬಗ್ಗೆ ಸಾವಿರ ಸಾವಿರ ಪದಗಳು ಸಿಗ್ತದೆ. ಗುರುವೇ ನೀ ಬೇಗನೆ ಮರೆಕೊಳ್ಳೋ ಯಪ್ಪ, ಹರಿದು ಹೋಗುತ್ತೀನಿ ಹಿಡ್ಕೊಂಡು ಬೇಗ, ಪದರಿಗೆ ಬಿದ್ದೀನಿ ಪಾಪ ಇಷ್ಟ, ಗುರು ರಾಯ ನೋಡೋ ಎನ್ನ ಅದೃಷ್ಟ. ಗುರುವೇ
ಗುರುವೇ ನೀ ಹಾಕಿದಿ ಬಲಿಯೊಂದು ಬೇರೆ ನಾ ಹಾಕಿಕೊಂಡೆ ಮತ್ತೊಂದು, ಸೇವಕನ ಗುರುವೇ ನೀ ಹಾಕಿದಿ ಬಲಿಯೊಂದು ಬೇರೆ ನಾ ಹಾಕಿಕೊಂಡೆ ಮತ್ತೊಂದು, ಬಂಧನ ಬಿಡಿಸುವ ನೀ ಒಂದು ನೀನು ಹೊರತು ಯಾರಿಲ್ಲೋ ಭಯ ಬಂದು ಅಂತ ಅದ್ಭುತ ಗೀತೆಗಳು. ಗುರುವಿನ ಮೇಲೆ ಒಂದು ಸಾವಿರ ಪದಗಳು. ಒಂದು ಸತಿ ಒಬ್ಬ ಗುರು ಅಂತ ಹೇಳಿದ್ರೆ, ನಾವು ಸಣ್ಣದಿದ್ದಾಗ 8ನೇ ಭಜನೆ ತಂಡ ಇರ್ತಿದ್ವಿ. ಇವಾಗ ಗುರುವಿನ ಮೇಲೆ ಒಂದು ಈ ತಂಡ ಹಾಡಿದ್ರೆ ಗುರುವನ ಶಬ್ದ ಮೇಲೆ ಇನ್ನೊಂದು ತಂಡ ಹಾಡ್ತಿತ್ತು, ಇದೇ ಗುರುವನ ಶಬ್ದ ಮತ್ತೊಂದು ತಂಡ ಹಾಡ್ತಿತ್ತು, ಅದೇ ಗುರುವನ ಶಬ್ದ ತಗೊಂಡು ಇನ್ನೊಂದು ತಂಡ ಹಾಡ್ತಿತ್ತು. ಬೆಟ್ಟ ಬೆಳಗನ ಸೋತಿದ್ದಿಲ್ಲ ಯಾರು, ಹಾಡಿದ ಪದ ಹಾಡೋದಿಲ್ಲ, ಗುರುವನ ಶಬ್ದ ಬಿಟ್ಟು ಹಾಡೋದಿಲ್ಲ, ಬೆಳಗನ ಹಾಡ್ತಿದ್ರು. ಯಾವ ಟೀಮ್ ಸೋತಿದ್ದಿಲ್ಲ. ಒಬ್ಬರೊಬ್ಬರಲ್ಲಿ ಶಂಶಂಬರ್ ಬರೀ ಗುರುವಿನ ಮೇಲಿನ ಪದಗಳೇ ಇರ್ತಿತ್ತು. ಅವ ಹಾಡಿದ ಹಾಡಂಗಿಲ್ಲ, ಅವ ಹಾಡಿದ ಅವ ಹಾಡಂಗಿಲ್ಲ. ಇಂಥ ಒಂದು ಪದ ಪಯಣ, ಇಂಥ ಒಂದು ಪದ ಪ್ರಸ್ಥಾನ ನಮ್ಮಲ್ಲಿ. ಮತ್ತೆ ಈ ಲೋಕಕ್ಕೆ ಬದುಕಿಗೆ ಬೇಕಾದ ತತ್ವಗಳನ್ನು ತಿಳಿಸ್ತಿರ್ತಾವೆ. ಬದುಕಿಗೆ ಬೇಕಾದ ತತ್ವಗಳನ್ನು ಒಂದು ದೇವರನ್ನುವಂಥ ನಿಗೂಢ ಶಕ್ತಿ ಶರವಣಧಾರೆಗಳು ಯಾವತ್ತೂ ನಂಬಲಿಲ್ಲ. ದೇವರನ್ನುವಂಥ ನಿಗೂಢತೆ ಕಡೆ ಅವರು ವಾಲಿಲ್ಲ. ಅದೇನಿದ್ರು ಗುರು ಪರಂಪರೆ. ಗುರುನೇ ಅವರಿಗೆ ಸಕಲ, ಗುರುನೇ ಅವರಿಗೆ ತಾಯಿ, ಗುರುನೇ ತಂದೆ, ಗುರುನೇ ಗಂಡ, ಗುರುನೇ ದೇವರು, ಗುರುನೇ ಸರ್ವಸ್ವ. ಗುರು ಗದ್ದಿಗೆಗಳು ಗುರುಪಂಥಿಯರಿರಲ್ಲ. ಆರೋಗ್ಯರಿರ್ಬೋದು, ಅಚರಿರ್ಬೋದು, ಆಜೀವಿಕರಿರ್ಬೋದು, ನಾಗರಿರ್ಬೋದು, ಸಿದ್ಧರಿರ್ಬೋದು, ಸೂಫಿಗಳಿರ್ಬೋದು. ಸವಕ ಹಿಂದೆ ಈಶ್ವರ ಅಲ್ಲ, ಇದರ ಭೇದ ಯಾರಿಗೆ ತಿಳಿದಿಲ್ಲ. ನಿರಾಕಾರ ಸೆ ಆಕಾರ ವೇದಶಾಸ್ತ್ರಕ್ಕೆ ನಿಲ್ಬೇಕು. ಆಲಯ್ಯಾಡಿದನೋ ಹೊರಮುಖ ವಂಶಯ್ಯಾಡಿದನು ಅರುವೆಂಬ ಆಲೈ ಭಾವದ ವಂಶೈ ಮೂರು ಕೂಡಿದಲ್ಲಿ ತಂದೂರಿ ಮಾಡಿದನು. ಎಷ್ಟು ಪದಗಳು ನಮ್ಮ ದಿನನಿತ್ಯ ಬದುಕಿಗೆ ಬೇಕಾದ. ಹೆಣ್ಣು ಮಕ್ಕಳನ್ನ ಚೀ ಅಂತ ಕರಿತು. ಯಾವುದು ಸನಾತನ ಪರಂಪರೆ. ಹೆಣ್ಣು ಮಾಯೆ, ಹೆಣ್ಣು ಮೈಲಿಗೆ ಹೇಳ್ತದಿಲ್ಲ, ಹೆಣ್ಣು ಮಾಯೆ ಅಂತದಿಲ್ಲ, ಹೆಣ್ಣು ಮೈಲಿಗೆ ಅಂತಾರಿಲ್ಲ, ಹೆಣ್ಣು ಮಾಯೆ, ಹೆಣ್ಣು ಮೈಲಿಗೆ, ಹೆಣ್ಣ ಮುಚ್ಚಟಕ್ಕೆ. ಅದಕ್ಕೆ ನಮ್ಗೆ ಗುಡಿಯಾಗ ಬಿಡಲ್ಲ. ಗುಡಿಯಾಗ ಬಿಡ್ತಾರೆ ಗರ್ಭಗುಡೆ ಬಿಡ್ತಾರೆ. ನಮ್ಗೆ ಹೆಣ್ಮಕ್ಳಿಗೆಲ್ಲ ಒಳಗೆ ಬಿಡ್ತಾರೆ, ಗರ್ಭಗುಡೆಗೂ ಬಿಡಲ್ಲ, ದರ್ಗಾದಾಗೂ ಬಿಡಲ್ಲ. ಹೌದಲ್ಲ, ಚರ್ಚ್ ಓಪನ್ ಇರ್ತದೆ, ಆ ಪ್ರಶ್ನೆ ಬೇರೆ. ಗರ್ಭಗುಡೆಗೂ ಬಿಡಲ್ಲ, ದರ್ಗಾದಾಗೂ ಬಿಡಲ್ಲ. ಯಾಕೆ ಬಿಡಲ್ಲ? ನಾವು ಮುಡ್ಚೆಟ್ ಯಾಕ ತಿಂಗಳ ಹೊರಕೊಂಡಿರ್ತೇವೆ. ಹೊರಗಂದ್ರೇನು ಮುಟ್ಟಾದ್ರು. ಮುಟ್ಟಂದ್ರೆ ಏನ್ ತಿಳಿದ್ರಿ? ಮುಡ್ಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತಾರ. ಮುಡ್ಚಟ್ಟಿ ಯಾವಲ್ಲಿ ಆದ ಹೇಳಲ್ಲ. ಮುಟ್ಟಾದ ಮುರಿದಿನಕ ಹುಟ್ಟಿ ಬರ್ತೀರಿ ನೀವು. ಮುಡ್ಚಟ್ಟಿ ಯಾವಲ್ಲಿ ಆದ ಹೇಳಲ್ಲ. ಊರ ಬಾವಿಯ ನೀರ ಯಾರಾದ್ರೂ ತರ್ಬೋದು, ನಿಮ್ ನೀರ ಬೇರೆ ಮೇಲಣ್ಣ. ಲಂಡೆಗಣ್ಣ ಹೋಗಿ ನದಿಗೆ ಸೇರಿದ ಮೇಲೆ ನೇಮಿದ್ದೆ ಹೇಗಾದ ಎಷ್ಟು ಸರಳ ಹೇಳಿದ್ರು. ಅಂದ್ರಪ್ಪ ಹೆಣ್ಮಕ್ಳಿಗೆ ಮುಡ್ಚಟ್ಟಿ ಅಂತೀರಿ. ಆ ಮುಡ್ಚಟ್ಟಿ ಜಮಾನಿಗೆ ಹುಟ್ಟಿರಲ್ಲ. ನಿಂಗೆ ನಾನಂತ ಫ್ರಿಜ್ಜಿನಾಗ ಹುಟ್ಟಿರೆ, ಏನು ಎಸಿದಾಗಿ ಹುಟ್ಟಿರೆ, ಏನು ಓವನ್ದಾಗಿ ಹೊರಗೆ ಬಂದಿರೆ, ಫ್ಯಾಕ್ಟ್ರಿ ಹೊರಗೆ ನಮ್ಮ ಹೊಟ್ಟೆ ಅಂದು ನಮ್ಮ ಹೊಟ್ಟ್ಯಾಗ ಹೆಂಗ 9 ತಿಂಗಳ ಮುಟ್ಟು ಜಮಾಗೆ ನಿಮ್ ಕೈ ಕಾಲ ಕಣ್ಣ ಕಿವಿ ಮೂಗಾಗಿ ಹೊರಗೆ ಬಂದಿರಿ. ನೀವೇನು ಒಳಗೇನು ಬಂಗಾರ ಇಟ್ಕೊಂಡು ಹೊರಗೆ ಬಂದಿರಿ? ಇಲ್ಲ, 9 ತಿಂಗಳ ಮುಟ್ಟು ಜಮಾ ಆಗಿತ್ತು. ಆ ರಕ್ತ ಗಟ್ಟಿ ಕೊಟ್ಟಿತ್ತು. ಅದೇ ಆಕಾರ ಆಗಿ, ಅದೇ ಕಣ್ಣಾಗಿ, ಅದೇ ಮೂಗಾಗಿ, ಅದೇ ಬಾಯಾಗಿ, ಅದೇ ಜೀವಾಗಿ ಅಲ್ಲಿಂದೇ ಬಂದಿರಿ. ಹೆಣ್ಣು ಗಂಡಿನ ಸಂಸರ್ಗ ಇಲ್ಲ. ಯಾವುದು ಹುಟ್ಟಲ್ಲ, ಹುಟ್ಟಿಲ್ಲ. ನಾನು ಹುಟ್ಟಿಲ್ಲ ಅಂತ ಹೇಳೋದೆಲ್ಲ ಬೋಗಸ್. ಯಾವ ಹುಟ್ಟಿದ್ರು ಅಂತ ಹೇಳ್ತಾರ, ಯಾರೋ ಏನು ಇದ್ರಾಗ ಹುಟ್ಟಿದ್ರು ಅಂತ ಹೇಳ್ತಾರ, ಗಿಡದಾಗ ಹುಟ್ಟಿದ್ರು ಅಂತ ಹೇಳ್ತಾರ, ಗಂಡಸ ಕೂಡಿದ್ರು ಹುಟ್ಟಿದ್ರು ಅಂತ ಹೇಳ್ತಾರ. ಅದು ಹುಟ್ಟು ಸುಳ್ಳ. ಹಂಗ ಹುಟ್ಟಂಗಿಲ್ಲ. ಸಮಯೋನಿ ಸಮಧಾತು ಸಮಪಿಂಡ ಸಮುದ್ಭವ ಜಾತಶ್ಯ ಮರಣಂ ಧ್ರುವಂ ಇಂತೆಂಬುದಾಗಿ ಕೂಡಲ ಸಂಗಮ ದೇವನ ವಚನ. ಸಮಧಾತು ಸಮಯೋನಿ ಸಮಪಿಂಡ ಸಮುದ್ಭವ. ಕರ್ಣದಲ್ಲಿ ಹುಟ್ಟಿದವರುಂಟೇ ಶಿವ ಶಿವ. ಯಾರು ಕಣ್ಣಾಗ ಮುಂದಿನಾಗ ಬಾಯಾಗ ಹುಟ್ಟಲ್ಲೇ ಹುಟ್ಟುತ್ತಾರೆ, ಹುಟ್ಟಕ್ಕೆ ಹುಟ್ಟುತ್ತಾರೆ. ಅದನ್ನ ಹೇಳಿದ್ರು. ಯಾಕೆ ಮುಚ್ಚಟ್ ಅಂತೀರಪ್ಪ? ದೇವ್ರಿಗೆ ನೀವೇ ತೋರಿಸ್ತಿರಲ್ಲಪ್ಪ. ಊರ ಬಾವಿ ನೀರು ಯಾರಾದ್ರೂ ತರೋ, ನೀರು ತಂದು ಮಡಿ 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 ಎತ್ಕೊಂಡು ಹೋಗ್ತಿರಲ್ಲಪ್ಪ. ಊರ್ ಮುಂದಿನ ಹಳದಂದು ನೀರು ತರ್ತೀರಿ, ಮಡಿ ಮಾಡ್ತೀರಿ, ದೇವ್ರಿಗೆ ನೆವದೇ ಹಿಡಿತೀರಿ. ಹಳದಾಗ ಇಲ್ಲಿ ತುಂಬ್ತೀರಿ ಮಡಿ ಅಂತೇಳಿ. ಹಿಂದೆ ಏನ್ ಮಾಡ್ಯಾರ? ಹಳದಾಗ ಯಾವ ಒಂದು ಸುಂಗುಳುಗಳೇನ, ಸುಂಗುಳು ಸೀನ್ಯಾನ, ಮತ್ತೇನೋ ಮಾಡ್ಯಾನ, ಮತ್ತೇನೋ ಹೊಸ ಮಾಡ್ಯಾನ. ಹಳದಾಗ ನೀನ್ ಕೇಳಿ ನೀನ್ ಪರ್ಮಿಷನ್ ತಗೊಂಡು ಹೋಗಿ ಬೈತ
ಲಂಡನ್ ಮೇಳ ಅಂತ ಯಾಕೆ ಹೆಸರಿಟ್ಟೆವು? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಲಂಡನ್ ಲಂಡಕಿ ವಸಾಹತುಶಾಹಿ ವ್ಯವಸ್ಥೆಯನ್ನು ವಿರುದ್ಧ ಮಾಡಿದ್ದವರು ಅಂತ ನೈವೇದ್ಯ ಹೇಗಾದವಣ್ಣ. ಹಾಗಾಗಿ ಊರ ನರವತ್ತಿಂದು ಹೋರಾಡಿರುವ ಎಮ್ಮೆಯ ಹಾಲಿನ ಸವಿಯ ನೋಡೋಣ, ಅದರ ಸ್ವಾಗತಿ ಮುಂದೆ ನೀವು ಗಂಡಾಗಿ ಕುತ್ತೀರಿ, ಶೀಲ ಎಲ್ಲಿ ಉಳಿತು ಹೇಳೋಣ. ಎಮ್ಮೆ ತುಪ್ಪ ತಂದು ಮೀಸಲು ಹಾಕಿ ಮೀಸಲು ಹಿಡಿದೇವ್ರಿ ಯಾರಿಗೆ ಮೀಸಲು ಯಾರಿಗೆ ಕೊಟ್ಟಿದ್ರಿ ಮೀಸಲು ದೇವರಿಗೆ ಅಭಿಷೇಕ ಮಾಡಿ. ಹಾಲು ಎಮ್ಮೆ ಎಮ್ಮೆ ಏನ್ ತಿಂದದ ಎಮ್ಮೆ? ಗುಲಾಬ್ ಜಾಮೂನ್ ಇಟ್ಟಿರ ಎಮ್ಮೆ? ಏನೋ ಖವಾದೊಳಗೆ ಇಟ್ಟಿರಿ, ಏನ್ ತಿಂದದ ಎಮ್ಮೆ? ಎಮ್ಮಿ ಸರಿಯಾಗಿ ಬರ್ತದೆ, ಸರಿಯಾಗಿ. ಹೌದಲ್ಲ, ಆಕಳಿಗೆ ಯಾವ ಕಟ್ಟಿ ಒಂದಿಟ್ಟು ಗುಲಾಬ್ ಪಲ್ಲ ಹಾಕ್ತಾರೆ, ಎಮ್ಮಿಗೆ ಯಾರು ಹಾಕಲ್ಲ. ಎಮ್ಮಿ ಏನ್ ತಿಂತದ? ನೀವು ಮಾಡಿದೆಲ್ಲ ಹೊಲಸು ತಿಂತದ, ಅದು ತಿಂದು ರಕ್ತ ಮಾಡಿ ಅದ ಹಾಲು ಮಾಡಿ ನಿಮ್ಗೆ ಕೊಡ್ತದ, ಅದು ಅದು ದೇವರಿಗೆ ನಿವೃತ್ತಿ ಆಗ್ತದ. ನಾವು ದೇವರಿಗೆ ಮೈಲಿಗೆ ಆಗ್ತೇವ? ಯಾವ ಮುಟ್ಟಿನಿಂದ ನೀವು ಹುಟ್ಟಿ ಬಂದಿರ್ತೀರ ಅದರ ಮೈಲಿಗೆ ಅಂತ ಕರಿತೀರಲ್ಲ, ನೀವೆಷ್ಟು ನೀಚರಿದ್ದೀರಿ, ಎಷ್ಟು ಅದಾರ್ತಿದ್ದೀರಿ, ಎಷ್ಟು ಅಯೋಗ್ಞಾಕಿದ್ದೀರಿ ಅಂತ ಹೇಳಿ ಒಬ್ಬ ತತ್ವಪ್ರಕಾರ ಮಡಿವಾಳಪ್ಪ ಹೇಳ್ತಾನ. ಸೋಸಲಾಡುವ ದೇಹ ಸೋಸಿ ನೀರವ ಮಾಡಿ ನಮ್ಮ ಬಂಧೂರ ಮಾಂತೇಶನ ಬಿಡದೆ ಕೊಂಡಾಡಿದರೆ ಕಡಿತನಕ ಮಡಿಯಾಗುವುದ ಇಲ್ಲದ. ಹೌದಾ? ಮಡಿ ಆಗಬೇಕಾಗಿದೆ ಯಾವುದು? ನಿನ್ನ ಮನಸ್ಸು. ಮಡಿ ಆಗಬೇಕಾಗಿದೆ ಯಾವುದು? ನಿನ್ನ ಚಿತ್ತ, ನಿನ್ನ ಹೃದಯ. ಇಲ್ಲಿ ಹೆಣ್ಣು ಗಂಡು ಭೇದ ಇಲ್ಲ, ಮೇಲ್ಜಾತಿ ಕೆಳಜಾತಿ ಇಲ್ಲ, ಆ ಜಾತಿ ಈ ಜಾತಿ ಇಲ್ಲ. ತತ್ವ ಪ್ರಕಾರ ಗದ್ದಿಗೆಯಲ್ಲಿ ಅದು ಜಾತ್ಯಾತೀತವಾದದ್ದು, ಅದು ಲಿಂಗನ ನಿರಪೇಕ್ಷಿತವಾದದ್ದು. ಅದು ಶಬ್ದ ಪ್ರಮಾಣವನ್ನು ನಂಬುವುದಿಲ್ಲ, ಅನುಭವ ಪ್ರಮಾಣವನ್ನು ನಂಬುತ್ತದೆ. ನನ್ನ ಅನುಭವಕ್ಕೆ ಬರ್ಬೇಕು. ವೇದ ವೇದಾಂತವು ಮಿಥ್ಯ, ನೀನು ಸಾಧಿಸುವುದು ಏನದ ಅದೇ ಸತ್ಯ. ವೇದ ವೇದಾಂತವು ಮಿಥ್ಯ, ಸುಳ್ಳು. ಯಾರೋ ಬರೆದಿದ್ದು ನನಗೆ ಪ್ರಮಾಣ ಅಲ್ಲ, ವೇದಾಗಮಗಳು ನನಗೆ ಪ್ರಮಾಣ ಅಲ್ಲ, ಅನುಭವ ಪ್ರಮಾಣ, ಅನುಮಾನ ಪ್ರಮಾಣವೂ ಇಲ್ಲ, ಶಬ್ದ ಪ್ರಮಾಣವೂ ಇಲ್ಲ. ಇಲ್ಲಿದ್ದ ಅನುಭವ ಪ್ರಮಾಣ. ಅಂಥ ತತ್ವಪದಗಳಲ್ಲ. ತತ್ವಪದಗಳು ಜೀವನದ ಸಾರವನ್ನು ನೀಡಬೇಕು. ಆತ್ಮ, ಪರಮಾತ್ಮ, ಜೀವ, ಸಾವು, ಹುಟ್ಟು, ದೇಹ, ಮನಸ್ಸು, ಈ ಎಲ್ಲ ವಿಷಯಗಳ ಬಗ್ಗೆ ಮನಸ್ಸಾದಪ್ಪ ಬಲಬೆರಕಿ ಸುನಕನಂಗ ಹೊಡಿತದ ಕಿರಿಕಿ. ಎಷ್ಟು ಸರಳ ಹೇಳ ನೋಡ್ರಿ, ಮನಸ್ಸಾದಪ್ಪ ಇದು ಬಲಬೆರಕಿ, ಸುನಕ ನಾಯಿಯಂಗ ಹೊಡಿತದ ಕಿರಿಕಿ. ಎಷ್ಟು ತೊಳೆಯಲಮ್ಮ ಮನಸ್ಸಿನ ಮೈಲಿ ಹೋಗದಮ್ಮ, ಕೆಮ್ಮಿ ಖ್ಯಾಕರಿಸಿ ತೊಳೆದರೆ ದೇಹದ ವಾಸನೆ ಹೋಗದಮ್ಮ. ಕಡ್ಲೆವಾಡ ಸಿದ್ದಪ್ಪ ಬರೆದಿದ್ದು ದನಕಾಯ ಮನುಷ್ಯ, ದನಕಾಯ ಮನುಷ್ಯ ಅವ ಬರೆದಂತ ತತ್ವಪದ ಇದು. ಮನಸ್ಸಾದಪ್ಪ ಬಲಬೆರಕಿ ಸುನಕನಂಗ ಹೊಡಿತದ ಕಿರಿಕಿ. ಅಷ್ಟು ಸರಳವಾದ ಮಾತಿನ ಇಂಥ ಅದ್ಭುತ ತತ್ವಪದಗಳು ಕಳೆದು ಹೋಗ್ತಾ ಇವೆ. ಜನ ಹಾಡುಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಬೇರೆ ಬೇರೆ ಬಣ್ಣದ ಹಾಡುಗಳಿವೆ. ಇವೇ ಪದಗಳನ್ನು ನೀವು ಪಾಪ್ ಸಂಗೀತದೊಳಗೆ ಹಾಕಾಡ್ರಿ, ಸುಗಮ ಸಂಗೀತದೊಳಗೆ ಹಾಕಾಡ್ರಿ, ದೇಶೀಯ ಮಟ್ಟದೊಳಗೆ ಹಾಕಾಡ್ರಿ. ಆಲ್ರೆಡಿ ನಮ್ಮಲ್ಲಿ ಅನೇಕ ಮಟ್ಟಗಳವ. ಡೊಳ್ಳಿನ ಶೈಲಿ ಒಳಗೆ ಹಾಡ್ತೇವೆ, ಮೊಹರಂ ಶೈಲಿ ಒಳಗೆ ಹಾಡ್ತೀವಿ, ಶಿವ ಭಜನೆ ಹಾಡ್ತೇವೆ, ಪಾರಿಜಾತ ಭಜನೆ ಹಾಡ್ತೇವೆ, ಚಕ್ರಿ ಭಜನೆ ಹಾಡ್ತೇವೆ. ಇವ್ಯಾವ ಗೊತ್ತಿಲ್ಲ ನಮ್ಮ ಹುಡುಗರಿಗೆ. ಇವೇ ತಗೊಂಡವ್ರು ಕಮರ್ಷಿಯಲ್ ಮಾಡ್ತಾರ, ಇವೇ ತಗೊಂಡವ್ರು ಮಾರ್ಕೆಟಿಂಗ್ ಮಾಡ್ತಾರ, ನಮ್ಮ ಭಾಗದ ಹಾಡುಗಳನ್ನೇ, ನಮ್ಮ ಭಾಗದ ಮಟ್ಟಗಳನ್ನೇ. ಆದರೆ ಇವುಗಳ ಧಣಿ ನಾವಿದ್ದೆವು, ಇವುಗಳ ಮಾಲಕರು ನಾವಿದ್ದೆವು. ಇವನ್ನ ನಾವು ಕಳ್ಕೋಬಾರ್ದು. ನಮ್ಮ ಹುಡುಗರಿಗೆ ಈ ತತ್ವ ಪದಗಳ ರುಚಿ ಹಚ್ಚಬೇಕು, ಆ ಹಾಡುಗಾರಿಕೆ ಆಕರ್ಷಣೆ ಮೂಡಿಸಬೇಕು ಅನ್ನುವ ಕಾರಣಕ್ಕಾಗಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಸುತ್ತಮುತ್ತಲಿನ ಜಿಲ್ಲಾ ಜನ ಹಾಡನ್ನು ಕರೆಸಿ ನಿಮ್ಗೆ ಕೇಳಿಸ್ಬೇಕು. ನೀವು ಯಾರು ಸಣ್ಣವ್ರು ಕುಂತಿರಲ್ಲ, हिंदू हो या मुसलमान हो, हिंदू हो या मुसलमान हो, सब कहते हैं ईश्वर अल्लाह, अल्लाह अल्लाह क्यों पुकारते हो? अल्लाह क्या बहरे है? चिमटी की पाँवों में घुंघरू बांधे तो भी अल्लाह सुनता है ಹೇಳಿದ್ರು ಕಬೀರ್ ದಾಸ್. ಅದನ್ನೇ ನಮ್ಮ ಒಳಗೆ ಹೇಳಿದ್ರು. ಮುಲ್ಲನ ಉದಯದಲ್ಲಿ ಮಸೂತಿಯೊಳಗೆ ನಿಂತು ಅಲ್ಲ 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 ಅಂದರೆ ಅಲ್ಲ ಎಲ್ಲಿಲ್ಲ ಒಳಗೆ ಹೇಳಿದ್ರು. ಮುಲ್ಲನ ಉದಯದಲ್ಲಿ ಮಸೂತಿಯೊಳಗೆ ನಿಂತು ಅಲ್ಲ 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 ಅಂದರೆ ಅಲ್ಲ ಇಲ್ಲ ಇದನ್ನ ಹೇಳಿದ್ರು. ಇಂಥ ಸೂಫಿ ಸ್ಪರ್ಶ ಉತ್ತರ ಕರ್ನಾಟಕದ ಹಾಡುಗಾರರಿಗೆ ಆಯಿತು. ಸೂಫಿ ತತ್ವದ ಜೊತೆ ಕೊಡಕೊಳ್ಳಿಗೆ ನಡೆಸಿದ್ರು. ನಮ್ಮಲ್ಲಿ ಅಂಥ ತತ್ವಗಳನ್ನು ನೀವು ಹಾಡಬೇಕು, ನೀವು ಕೇಳಬೇಕು, ನೀವು ಅದನ್ನು ಕಲಿಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಜನೆ ಪದಗಳ
ಲಕ್ಷಾಂತರ ರೂಪಾಯಿ ಪ್ರೈಸ್ ಇಡ್ಲಿಕ್ಕಿದೆ, ಭಜನೆ ಪದಗಳ ಸ್ಪರ್ಧೆ. ಮತ್ತು ನಮ್ಮ ನಾಡಿನ ಈ ರಾಜಕಾರಣಿಗಳ ನೋಡ್ರಿ, ಈ ಪುಡಾರಿಗಳ ನೋಡ್ರಿ, ಈ ದೇಶಕ್ಕೆ ನಮ್ಮ ನಾಡಿಗೆ ದೊಡ್ಡ ಕಂಟಕ ಅಂದ್ರ ಈ ಪುಡಾರಿಗಳು, ಈ ರಾಜಕಾರಣಿಗಳು. ನಮ್ಗೆ ಹಾಳು ಮಾಡಿದವ್ರೆ ಇವ್ರು, ನಮ್ಗೆ ರೊಕ್ಕ ತಗೊಂಡು ಓಟ್ ಹಾಕ ಚಟ ಕಲಿಸಿದವ್ರೆ ಇವ್ರು, ಓಟಿಂಗ್ ಸಲಕ್ಕೆ ನಮ್ಮ ಹುಡುಗರು ಮಾಡಿದವ್ರೆ ಇವ್ರು, ನಮ್ಗೆ ಸುಳ್ಳು ಹೇಳೋದು ಕಲಿಸಿದವ್ರೆ ಇವ್ರು. ಇವರಿಗೆ ಬೇಕಾದ MLA MP ಸೀಟಿಗಾಗಿ ಇಡೀ ಹಳ್ಳಿಗಳನ್ನು ಸರ್ವನಾಶ ಮಾಡಿದವರು ಈ ನಾಡನ್ನು ಆಳಿರ್ತಕ್ಕಂಥ ರಾಜಕಾರಣಿಗಳು. दुश्मन न करे दोस्त ने वो काम किया है, उम्र भर का गम हमें इनाम दिया है. ಇವರೇ ಇದನ್ನ ಹಾಳು ಮಾಡಿದ್ರು. ಇವರಿಗೆ ಬಟ್ ಆ ನಾಡಿನ ಲೀಡರ್ಗಳು ಹಂಗೆ ಮಾಡಲಿಲ್ಲ. ಅವರೊಂದು ಸಾಂಸ್ಕೃತಿಕ ಸಂವೇದನೆ ಇತ್ತು. ತಮ್ಮ ನಾಡಿನ ಶಾಲೆಗಳು, ತಮ್ಮ ಭಾಗದ ಕಲಾ ಪ್ರಕಾರಗಳು, ತಮ್ಮ ಭಾಗದ ಸಾಹಿತ್ಯ, ಸಂಸ್ಕೃತಿ, ಆಚರಣೆ ಇವೆಲ್ಲವುಗಳನ್ನ ಕಾಪಿಟ್ಟುಕೊಂಡು ಬಂದರು, ಉಳಿಸ್ಕೊಂಡು ಬಂದರು. ನಮ್ಮಲ್ಲಿ ಯಾವುದೋ ಸತ್ತಾಗ ಹಾಡ್ತದಲ್ಲ ಅದ್ರ ಕರಿ ಅಂತ ನಿಮಗದ ಧಣಿಯರ್ ಮಾಡಲ್ಲ. ಧಣಿ ಅಂದ್ರೆ ಮುಂದೆ ಕರೆಯೋರು, ಎಣ್ಣ ಅಂದ್ರೆ ಗೊತ್ತಲ್ಲ, ಧಣಿ ಅನ್ಬೇಕು. ಧಣಿ ಅನ್ಬೇಕು, ನೀ ಕಾಲು ಹೋಗ್ಬೇಕು, ಅವನಿಗೆ ಕಡಿದಿದ್ರು ನಡೆಯಲ್ಲಿ ದೊಡ್ಡಗಿ ಏಸನ ಮಾಡಲೇಬೇಕು. ಎಂಥ ಕಳ್ಳ ನಾವು ಇವ್ರು ದೊಡ್ಡ ಎಂಥ ಸುಳ್ಳ ನಾವು ಕನ್ನಡಪ್ಪ ಅವತ್ತೆ ಹಾಡ್ಯಾನ. ಹೌದಲ್ಲ, ಇವೆಲ್ಲ ನಡೆಯೋದಿಲ್ಲ. ನೀವು ನಿಮ್ಮ ಸಲುವಾಗಿ ಏನಾರು ಮಾಡ್ಕೊಡ್ರಿ, ಈ ನಾಡಿನ ಸಂಸ್ಕೃತಿಯನ್ನು ಕಳೆದಿಡ್ಬೇಡಿ, ಹಾಳು ಮಾಡಬೇಡಿ. ಇದನ್ನು ಗಟ್ಟಿ ಬೆಳೆಸ್ಬೇಕಾಗಿತ್ತು, ಇದನ್ನೆಲ್ಲ ಬೆಳೆಸ್ಬೇಕಾಗಿತ್ತು. ಅಲ್ಲಿ ನೋಡ್ರಿ, ಕೀರ್ತನೆ ಹಾಡೋರಿಗೆ, ಪುರಂದರದಾಸರು, ಕನಕದಾಸರು ಕೀರ್ತನೆ ಹಾಡೋರಿಗೆ ಪ್ರತಿ ಸರ್ತಿ ಕಾಂಪಿಟೇಷನ್ ಆಗ್ತದೆ. ಲಕ್ಷಾಂತರ ರೂಪಾಯಿ ಬಹುಮಾನದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯೊಳಗೆ ಫಂಕ್ಷನ್ ಇದ್ರೆ ಕೀರ್ತನೆ ಹಾಡೋರಿಗೆ ಹಾಡಿಸ್ತಾರೆ. ನಮ್ಮ ಭಾರತಕ್ಕೆ ಕಿಮ್ಮತ್ತು ಮಾಡಲ್ಲ, ಹಾಡೋರಿಗೂ ಕಿಮ್ಮತ್ ಮಾಡಲ್ಲ, ಆ ಹಾಡೋರಿಗೂ ಕಿಮ್ಮತ್ ಮಾಡಂಗಿಲ್ಲ. ಇದು ಕಳೆದು ಹೋಗ್ತಾ ಇದೆ, ಇದು ಕಳೆದು ಹೋಗಬಾರ್ದು, ಇದು ಉಳಿಬೇಕು, ಇದು ಬೆಳಿಬೇಕು. ನಮ್ಮ ರಾಜಕೀಯ ನಾಯಕರುಗಳಿಗೆ ಇದು ಅರ್ಥ ಆಗಬೇಕು. ಈ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಲ್ಲ, ಇವ್ರು ಸೀಟ್ನು ಉಳಿಯಂಗಿಲ್ಲ, ಇವರು ಉಳಿಯಂಗಿಲ್ಲ. ಅದೇ ನಮ್ಗೆ ಗೊತ್ತದ ಎಲೆಕ್ಷನ್ ನಿಮ್ಮ ಮಾತು ಕೇಳಿ ಓಟ್ ಹಾಕ್ತಾರೆ, ನಮ್ಮಲ್ಲಿ ನಮ್ಮ ಮಾತು ಕೇಳಿ ಓಟ್ ಹಾಕ್ತಾರೆ. ಏನು ನಿಮ್ಮ ಮಾತು ಕೇಳೋದಂದ್ರೆ ಏನು? ರೊಕ್ಕ ಕೊಡೋದು. ರೊಕ್ಕ ಕೊಟ್ಟೆ ಓಟ್ ಹಾಕ್ಸ್ಕೊಂಡ್ರೆ ನಿಮ್ಮ ಹೆಸರು ಮೇಲೆ ಯಾವ ನಾಯಿನ ಓಟ್ ಹಾಕ್ತಾರೆ? ನೀವು ಕೊಟ್ಟಿದ್ದು ರೊಕ್ಕ ಕೊಟ್ಟು ಹಾಕ್ಯಾರ ಏನಿಲ್ಲ, ನೀವು ಕೊಟ್ಟಿದ್ದು ರೊಕ್ಕ ಕೊಟ್ಟು ಹಾಕಿದ್ರೆ ನೀವು ಮೋದಿ ನೋಡಿ ಓಟ್ ಹಾಕಿರಪ್ಪ. ಇವಾಗ ಏನು ಮಾಡ್ಯಾರ ನಿಮ್ಗೆ ಗೊತ್ತೇನ? ಇವ್ರು ರೇಟ್ ಹಾಳು ಮಾಡ್ಯಾರ ಅಂತ ಎಲ್ಲರಿಗೂ ಗೊತ್ತೇನ? ಇವ್ರು ಯಾರಿಗೆ ನೋಡಿ ಓಟ್ ಹಾಕಿದ್ರು? ರೊಕ್ಕ ಕೊಟ್ಟು ಹಾಕಿದ್ರು. ಹೌದು, ರೊಕ್ಕ ಕೊಟ್ಟು ಹಾಕಿದ್ರು. ನೀ 1,000 ಕೊಡ್ತಿ, ನೀ 1,500 ಕೊಡ್ತಿ. ಮೊದಲು 5 ವರ್ಷ ತನಕ ನಮ್ಗೆ ಸೌದಾ ಕಸ್ತೀವಿ, 5 ವರ್ಷಕ್ಕೊಮ್ಮೆ ನಿಮ್ಗೆ ಸೌದಾ ಕಸ್ಕೊಂಡ್ಬಿಟ್ರೆ ನೀ ಕೊಡ್ತೇವೆ, ನೀ 1,000, ನೀ 2,000, ನೀ 3,000, ನೀ 4,000, 5,000 ಏಟ್ ಕೊಡಂಗಿದ್ದಿ. ನಿನ್ನ ಸಂಪತ್ತಿಗೆ ಒಂದು ಮಿತಿ ಇದೆ, ನೆನ್ಪಿಟ್ಕೊಳ್ಳಿ. ಒಂದಿನ ಜನ ನೀವು ರೊಕ್ಕ ನಿಮ್ಮ ಮೋತಿ ಮೇಲೆ ಒಗೆದು ಕ್ರಾಂತಿ ಮಾಡ್ತಾರೆ. ಒಂದಿನ ಜನ ನಿಮ್ಮ ರೊಕ್ಕ ನಿಮ್ಮ ಮೋತಿ ಮ್ಯಾಗ ಒಗಾಡ್ತಾರ, ನಿಮ್ಮ ಹೆಸರು ನಿಮ್ಮ ಮೋತಿ ಮ್ಯಾಗ ಒಗಾಡ್ತಾರ. आएगा वो भी दिन आएगा, हम देखेंगे, लाज में है कि हम भी देखेंगे, एक ना एक दिन हम भी देखेंगे. कौन कहता है आसमान पे छाले नहीं पड़ेंगे? कौन कहता है कि आसमान में छाले नहीं पड़ेंगे? एक पत्थर तो तबीयत से उछालो मेरे यारो, एक ना एक दिन आसमान में छाले पड़ेंगे. इन लोगों के दरबार एक ना एक दिन बंद होंगे, लोग उठेंगे, लोग लड़ेंगे, लोग जीतेंगे. ಜನರನ್ನ ಗೆಲ್ಲಿಸುವ ಶಕ್ತಿ ಇರೋದು ತತ್ವಪದ ಕಾರ್ಯ. ಇಡೀ ವ್ಯವಸ್ಥೆಯನ್ನು ಎದುರು ಹಾಕೊಂಡು ಅಧಿಕಾರಶಾಹಿ, ಬಂಡವಾಳಶಾಹಿ, ಪುರೋಹಿತಶಾಹಿ, ರಾಜ್ಯಶಾಹಿ, ಜಮೀನ್ದಾರಿ ವ್ಯವಸ್ಥೆ ಇವೆಲ್ಲ ಎದುರು ಹಾಕೊಂಡು ನಿರ್ಭಡೆಯಿಂದ ಹಾಳು ಬರೆದವರು, ತತ್ವಪದ ಬರೆದವರು, ಬರೆದಿದ್ದಕ್ಕಾಗಿ ಸೂಲಿಗೇರಿದವರು ಈ ತತ್ವಪದ. ಅನಹಕ್, ಅಲ್ಹಾಸ್ ಮನ್ಸೂರ್, ಇದೇ ಅವಾಮ್. ನಮ್ಮಲ್ಲಿ ಅಹಂ ಬ್ರಹ್ಮಾಸ್ಮಿ, ತನ್ನ ತಾನು ತಿಳಿದ ಮೇಲೆ ನಾನು ಹೇಳ್ತೀವಿ. ಸೂಫಿಗಳನ್ನ ಅನಹಕ್ ಅಂತ ಹೇಳಿದ್ರು. ಮನ್ಸೂರ್ ಅಲ್ಹಾಜ್ನನ್ನ ದಿಲ್ಲಿ ಬಾದ್ಶಾ ಬರೇ ಬಜಾರ್ ಒಳಗ ಉರುಳು ಹಾಕಿದ. ಆದರೆ ಬಾದ್ಶಾ ಹೋದ, ಮನ್ಸೂರ್ ಹೋದ, ಅನಹಕ್ ಅನ್ನುವ ತತ್ವ ಉಳಿದು. ಆ ತತ್ವ ಬಹಳ ಮುಖ್ಯ. ಆ ತತ್ವ ನೀವೆಲ್ಲ ಉಳಿಸ್ಬೇಕಾಗಿದೆ, ಬೆಳೆಸ್ಬೇಕಾಗಿದೆ. ಮಾತು ಹೆಚ್ಚದು, ಮಾತು ಬಹಳ ಕ್ಷಮೆ ಕೇಳ್ತೀನಿ. ಹಾಡ ಹಾಡಿಸ್ಲಿಕ್ಕಿದೆ ನನಗೆ, ದಯವಿಟ್ಟು
मकड़े ऊटद व्यवस्थे तिंडी व्यवस्थे एक बार सुनने की तो कोशिश करो, एक बार तो कोशिश करो, हाड़ ಕೇಳಿ ಅವನ ಅರ್ಥ ಮಾಡ್ಕೊಳ್ಳಿ, ನಾದ ಹೇಳಿರಿ, ನಾದ ತಗೊಂಡು ಹೋಗ್ರಿ. ಕನಕದಾಸ ಅಧ್ಯಯನ ಕೇಂದ್ರಕ್ಕೆ ನಾನು ಒಬ್ಬ ಸದಸ್ಯ ಸಂಚಾಲಕಿಯಾಗಿ ನಾನು ಹೇಳಿದ್ದಕ್ಕೆ ಒಪ್ಪಿಕೊಂಡು ನಮ್ಮ ಭಾಗದ ತತ್ವಪದಕಾರರಿಗೆ ಕರೆಸಿ ಇಂಥ ಒಂದು ಹಾಡಿನ ಸಮಾವೇಶ ಮಾಡಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಇದರ ಅಧ್ಯಕ್ಷರಾದ ಕಾಕಾಚಿಕಣ್ಣವರಿಗೆ, ಸದಸ್ಯರಿಗೆ, ಸತ್ಯನಾರಾಯಣ ಬೆಂಗಳೂರಿಗೆ ಬಂದ ಸಲುವಾಗಿ ಅವರೆಲ್ಲರಿಗೆ ಇಡೀ ನಾಡಿನ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಮಗೆ ಈ ತಪ್ಪುಗಳನ್ನು ಕೇಳುವಂತಹ ಸುಸಂದರ್ಭ ಕಳ್ಕೋಬೇಡ್ರಿ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಉತ್ತರ ಕರ್ನಾಟಕದ ತತ್ವಪದಗಳು ಎಷ್ಟು ಗಟ್ಟಿಯಾಗಿವೆಯೋ ಹಾಗೆಯೇ ಮೇಡಮ್ ಮಾತು ಸಹ ಅಷ್ಟೇ ಗಟ್ಟಿಯಾಗಿವೆ. ತತ್ವಪದಗಳ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ಕೊಟ್ಟಂತ ಮೀನಾಕ್ಷಿ ಬಾಳಿ ಮೇಡಮ್ ಅವರಿಗೆ ತನ್ನೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಉದ್ಘಾಟಿಸಿದ ಸಾಹಿತಿಗಳಾದ ಶ್ರೀ ಸಿದ್ದರಾಮ ಮಣ್ಕಾಲ್ ಅವರು ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರ ಅಧ್ಯಯನ ಕೇಂದ್ರ ಬೆಂಗಳೂರು ವತಿಯಿಂದ ಇವತ್ತು ಯಾದಗಿರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರಿ ಪದವಿ ಮಹಾವಿದ್ಯಾಲಯ ಯಾದಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಸುಂದರ ಬೆಳಗಿನಲ್ಲಿ ಉತ್ತರ ಕರ್ನಾಟಕದ ತತ್ವಪದ ಹಾಡುಗಾರರ ಸಮಾವೇಶ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು ಮತ್ತು ಇಲ್ಲಿಯ ಪ್ರಾಚಾರ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಸುಭಾಷ್ ಚಂದ್ರ ಕೋಲಿಗಿ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬರಬೇಕಾಗಿದ್ದಂತ ಇರುವರು ಗೈರಾಗಿದ್ದಾರೆ. ಅವರವರ ಅವರನ್ನು ಕೂಡ ನೆನೆಸಿಕೊಂಡು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಕಾರ್ಯಕ್ರಮದ ಸಂಘಟಕರು ಆಗಿರ್ತಕ್ಕಂಥ ನಡೆದಾಡುವ ತತ್ವ ಪದಕಾರ ವಿಶ್ವಕೋಶ ತಪ್ಪಾಗೋದಿಲ್ಲ ಡಾಕ್ಟರ್ ಮೀನಾಕ್ಷಿ ಬಾಳಿ ಮೇಡಮ್ ಅಕ್ಕ ಅವರೇ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿದ ಮತ್ತು ಸಂಘಟನೆ ಮಾಡಿದ ಆತ್ಮೀಯರಾದ ಡಾಕ್ಟರ್ ಲಿಂಗೇರಿ ಅವರೇ, ಡಾಕ್ಟರ್ ನಾಯಕ್ ಸರ್ ಅವರೇ, ಬೆಂಗಳೂರಿನಿಂದ ಆಗಮಿಸಿದ ಸತ್ಯನಾರಾಯಣ ಅವರೇ, ಮತ್ತು ಇಲ್ಲಿ ಭಾಗವಹಿಸತಕ್ಕಂಥ ಅನೇಕ ಗಾಯನ ತಂಡಗಳಿದ್ದಾವೆ. ಮಹದೇಶ್ವರ ಭಜನಾ ತಂಡ, ಗೌಡಗಾಂವ್, ಶಾಪುರ್ ನಮ್ಮ ತಂಡ, ರಾಯಚೂರು ಜಿಲ್ಲೆಯ ಒಂದು ವಿಜಯಪುರದವರು, ಹೀಗೆ ಅನೇಕ ಕಡೆಯಿಂದ ಭಜನಾ ತಂಡಗಳು ಬಂದಿದ್ದಾವೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಮಾದೇವ್ ಗೌಡ ಅವರೇ ಮತ್ತು ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ವೈಜನಾಥ್ ಹಿರೇಮಠ ಅವರೇ, ನರಗೋಳಿ ಅವರೇ, ಶರಣು ಬೊಬ್ಬೂರ್ ಅವರೇ, ರಾಜು ಅವರೇ, ಮಹೇಶ್ ಕಲಾಲ್ ಅವರೇ, ದೇಸಾಯಿ ಅವರೇ ಮತ್ತು ಮೋಟ್ನಳ್ಳಿ ಹಸನ್ ಸಾಬರ ಕುರಿತು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಪುಸ್ತಕ ಬರೆಯಲಿರುವ ಡಾಕ್ಟರ್ ಬಾಬುರಾವ್ ಬರೇ ಅವರೇ, ಹೀಗೆ ಇವರೆಲ್ಲ ನನ್ನದು ಕೇರಿಯರ ಬಳಗ, ಎಲ್ಲ ಆತ್ಮೀಯರೇ, ಹಿರಿಯರೇ, ಸಹೋದರ ಸಹೋದರಿಯರೇ, ಪ್ರೀತಿಯ ವಿದ್ಯಾರ್ಥಿಗಳು, ಈಗಾಗಲೇ ನೀವು ಸುದೀರ್ಘವಾದಂತಹ ಮಾತುಗಳನ್ನ ಡಾಕ್ಟರ್ ಮೀನಾಕ್ಷಿ ಬಾಳೆ ಮೇಡಮ್ ಅವರ ಮೂಲಕ ಕೇಳಿದ್ವಿ. ಈ ತತ್ವ ಪದಕಾರರು ಮತ್ತು ಭಜನಾ ಪದಗಳು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವ ಇದೆ ಮತ್ತು ಆ ಭಾಗದಲ್ಲಿ ಅದಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದಾರೆ, ನಮ್ಮ ಭಾಗದಲ್ಲಿ ಯಾಕೆ ಅದನ್ನು ಅವಗಣನೆ ಆಗಿದೆ ಅಂತಕ್ಕಂಥದ್ದನ್ನ ಬಹಳ ವಿವರವಾಗಿ ಸುದೀರ್ಘವಾಗಿ ನಿಮಗೆ ತಿಳಿಸಿಕೊಡ್ತೀವಿ. ನಾವು ಬಾಲಕರಿದ್ದಾಗ ಪದಗಳು ಕೇಳ್ತಿದ್ವಿ. ನಾವು ಹಳ್ಳಿಯಲ್ಲಿದ್ದಾಗ ನಾವು ಸಗರಿಲ್ಲ ಶಾಪುರ್ ಪದಕ ಸಗರು ಶಾರದಹಳ್ಳಿಯಲ್ಲಿ ವಾಸ ಮಾಡ್ಬೇಕಾದ್ರೆ ಬೈರಾಟ ನೋಡ್ತಿದ್ವಿ. ಹಂತಿ ಪದಗಳು ನಡೆದ್ರೆ ಹೊಲದಾಗ ಹಂತಿ ನಡೆದ್ರೆ ಅಲ್ಲೂ ಕೂಡ್ತಿದ್ವಿ. ಮತ್ತೆ ಗುಡಿಗಳಲ್ಲಿ ಭಜನಾ ಪದಗಳನ್ನು ಕೇಳ್ತಿದ್ವಿ. ಬಂದಾನ ಒಬ್ಬ ಶರಣ ಬಂದಾನ, ಬಾಗಿಲು ತುಂಬಾ ಅವನೇ ನಿಂತಾನ ಹೇಳಿ ಅವರು ಆಡುವಂಥದ್ದು ಇವತ್ತು ನಮ್ಮ ಟಿವಿಯಲ್ಲಿ ಗುಂಬಿಡ್ತದೆ. ಮತ್ತೆ ಹೆಣ್ಣಿನ ಮುಂದೆ ಒಬ್ಬ ಶಿವಭಾಗ ನಿಂತ ಚಿತ್ರ ಮಾಡ್ತದೆ. ಬಟ್ ಇವತ್ತಿನ ಮೇಡಮ್ ಅವ್ರು ಹೇಳಿದಂತೆ ನಮ್ಮ ಮಕ್ಕಳಿಗೆ ಅಂತ ಯಾವ ಪರಿಕಲ್ಪನೆಗಳು ಕೂಡ ಇಲ್ಲ. ಇವತ್ತಿನ ಮಕ್ಕಳು ಒಬ್ಬರನ್ನ ನಾನು ಈ ಜನಪದ ಗೀತೆಗಳನ್ನು ಕೇಳಿದ್ದೀನಿ, ಭಜನಾ ಪದಗಳನ್ನು ಕೇಳಿದ್ದೀನಿ, ತತ್ವ ಪದಗಳನ್ನು ಕೇಳಿದ್ದೀನಿ ಅಂತ ಕೈ ಎತ್ತಪ್ಪ ಅಂದ್ರೆ ಯಾರು ಎತ್ತಕ್ಕೆ ಸಾಧ್ಯ ಇಲ್ಲ. ಏನಾಗ್ಬಿಡ್ತೀವಿ, ಒಂದು 40-50 ವರ್ಷದ ಜನರೇಷನ್ದಲ್ಲಿ ಈ ಕ್ಯಾಸೆಟ್ಗಳು ಬಂದು ಗುರುರಾಜ್ ಹೊಸಕೋಟೆ ಅಂತ ಅವರ ಕ್ಯಾಸೆಟ್ಗಳು ಕೇಳೋ ಕಡೆಗೆ ನಮ್ಮ ಜನ ಬಂದ್ರೆ ಹೊರತಾಗಿ ಈ ನಮ್ಮ ಕಳ್ಕೊ ಮಡಿವಾಳಪ್ಪನವರು, ಮೋಟ್ನಳ್ಳಿ ಹಸನ್ ಸಾಬರು ಮತ್ತೆ ಎಷ್ಟು ಜನ ತತ್ವಪದಕಾರ ಬರುವಂತ ಹಾಡುಗಳನ್ನು ಕೇಳುವವರೇ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಮೀನಾಕ್ಷಿ ಬಾಳಿ ಮೇಡಮ್ ಅವರು ಈ ಭಾಗಕ್ಕೆ ಅವರು ಸದಸ್ಯರಾದ ಕಾರಣದಲ್ಲಿ ಕನಕ ಅಧ್ಯಯನ ಪೀಠಕ್ಕೆ ಅವರು ಸದಸ್ಯರಾದ ಹಿನ್ನೆಲೆಯಲ್ಲಿ ಅಂತ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಯಾದಗಿರಿ ಜಿಲ್ಲೆಗೆ ತಂದು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಭಾಗದಲ್ಲಿ ಎಲ್ಲರಿಗೂ ಮತ್ತೆ ಆ ಜನಪದ ಹಾಡಲು ಈ ತತ್ವಪದಗಳ ಹಾಡೋಕ್ಕೆ ಒಂದು ಅವಕಾಶ
ಒದಗಿಸುವ ಮೂಲಕ ಮತ್ತೆ ಇಲ್ಲಿ ಅದನ್ನು ಬೆಳೆಸ್ತಕ್ಕಂಥ ಮುಂದುವರಿಸ್ತಕ್ಕಂಥ ಒಂದು ಅವಕಾಶ ಒದಗಿಸೋದಕ್ಕೆ ನಾನು ಮೊದಲನೇದಾಗಿ ನಾವು ಸಂತಕವಿ ಕನಕದಾಸ ಸಂಸ್ಥೆಯವರಿಗೂ ಮೀನಾಕ್ಷಿ ಬಾಳೆ ಮೇಡಮ್ ಅವರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈ ತತ್ವ ಪದಗಳು ಅಂತಂದ್ರೆ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಮಾಡಿದರು. ಒಂದು ವಚನ ಚಳವಳಿಯ ಮೂಲಕ ಏನು ಒಂದು ಶರಣ ಸಂದೇಶಗಳನ್ನು ಬಿಟ್ಟಿದ್ರು, ಅದರ ಮುಂದುವರೆದ ಭಾಗವಾಗಿ ಈ ತತ್ವ ಪದಗಳು ಬರ್ತವೆ. 12ನೇ ಶತಮಾನದಲ್ಲಿ ನನ್ನ ಕಾಲೇ ಕಂಬ ದೇಹವೇ ದೇಗುಲ ನನ್ನ ಶಿರವೇ ಬಂದ ಕಳಸವಯ್ಯ ಅಂತ ಹೇಳಿ ಯಾವ ಗುಡಿ ಗುಡ್ಡಾರಗಳಿಗೆ ನಿಮಗೆ ಪ್ರವೇಶ ಇಲ್ಲವೋ ಅಂತ ಗುಡಿ ಗುಡ್ಡಾರಗಳಿಗೆ ನೀವು ಹೋಗದೇ ಬೇಡ, ನೀನೇ ಅಲ್ಲಿರುವುದು ಸುಮ್ಮನೆ ಇಲ್ಲಿರುವುದು ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಅಂತ ಹೇಳಿ ಅದಕ್ಕಿಂತ ಮುಂಚಿನವರು ಈ ದೇಹವನ್ನೇ ಅಲ್ಲಗೆಳೆದು ಈ ದೇಹವನ್ನೇ ಅಲ್ಲಗೆಳೆದು ತಿಳಿದು ಮೇಲೆ ತೋರಿಸ್ತಿದ್ರು. ಬಸವದೇಶನ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿರೋದಕ್ಕಿಂತ ನಮ್ಮ ಈ ದೇಹವೇ ದೇಗುಲ ಅಂದ್ರೆ ದೇಹಕ್ಕೆ ಮಹತ್ವವನ್ನು ತಂದುಕೊಟ್ಟು, ಅದೇ ರೀತಿ ತತ್ವ ಪದಕಾರರು ಕೂಡ ಈ ಇಹವನ್ನ ಮತ್ತೆ ನಮ್ಮ ದೇಹವನ್ನೇ ಇಟ್ಟುಕೊಂಡು ಅವರು ತತ್ವ ಪದಗಳನ್ನು ಬರೆದ್ರು, ನಮ್ಮ ಬದುಕನ್ನು ಇಟ್ಟುಕೊಂಡು ಅವರು ತತ್ವ ಪದಗಳನ್ನು ಬರೆದ್ರು. ಇವತ್ತು ನೋಡಿ ಆ ನಂತರ ಈ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಅನ್ನೋದನ್ನ ತತ್ವಪದಕರು ಗುಡಿಯನ್ನು ನೋಡಿರಣ್ಣ, ಈ ದೇಹವನ್ನು ಗುಡಿಯನ್ನು ನೋಡಿರಣ್ಣ ಅಂತಕ್ಕಂಥ ಒಂದು ತತ್ವಪದ ಬರಬೇಕಾದ್ರೆ ಆ ಬಸವಾದೀಶ್ವರರ ಪರಂಪರೆಯನ್ನ ತತ್ವಪದಕಾರರು ಮುಂದುವರಿಸಿಕೊಂಡು ಹೋದ್ರು ಅಂತಕ್ಕಂಥದ್ದು. ಮೇಡಮ್ ಆಗಲೇ ಭಾಷಣ ಮಾಡೋದು ಹೇಳ್ತಾ ಇದ್ರು, ಅವರು 12ನೇ ಶತಮಾನದ ನಂತರ ಈ ಭಾಗದಲ್ಲಿ ಒಂದು ಕತ್ತಲೆಯಾಗಿ ಇಡೀ ಸಾಹಿತ್ಯ ಚಳವಳಿಗಳು ನಿಂತು ಹೋಗುವಂತ ಆ ಕಡೆ ಜನ ತಿಳ್ಕೊಂಡಿದ್ರು. ಬಟ್ ಇಲ್ಲಿ 17ನೇ ಶತಮಾನದಿಂದ 15ನೇ ಶತಮಾನದಲ್ಲಿ ಸ್ವಲ್ಪ ಜನ ಮೇಲ್ವರ್ಗದ ತತ್ವಪದಕಾರರು ಬರ್ತಾರೆ. ಬಟ್ 17ನೇ ಶತಮಾನದ ನಂತರ ಶಿವಯೋಗಿಗಳ ಒಂದು ಮೂಲಕ ಕಣ್ಕೊಂಡು ಬಡಿವಾಳ ಪಡೆದಂತವರು ಇನ್ನು ಅನೇಕ ಜನ ತತ್ವಪದಕಾರ ಸಾವಿರಾರು ಜನ ತತ್ವಪದಕಾರರು ಬರುವ ಮೂಲಕ ಈ ಭಾಗದಲ್ಲಿ ಬಹುದೊಡ್ಡ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಶಿಷ್ಟ ಸಾಹಿತ್ಯ ಪರಂಪರೆ ಇಲ್ಲದೇ ಇದ್ರೂ ಕೂಡ ಈ ಹಳ್ಳಿಗಾಡಿನ ಜನ ಏನು ಒಂದು ಏಕದಾಗಿ ಹಿಡಿದುಕೊಂಡು ಪದ ಹಾಡುವ ಮೂಲಕ ಅಲ್ಲಿಯ ಒಂದು ಬದುಕಿನ ಜೀವನ ಮೌಲ್ಯಗಳನ್ನು ಕಟ್ಟಿಕೊಡ್ತಕ್ಕಂಥ ತತ್ವಪದ ಅಂದ್ರೆ ಏನು, ಬದುಕಿನ ತತ್ವಗಳನ್ನೇ ವಿಸ್ತರಿಸಿ ಅದನ್ನ ಜನರಿಗೆ ತಿಳಿಸ್ತಕ್ಕಂಥ ಒಬ್ಬ ಮನೆಗೆ ಹೋಗಿ ಹಾಡುವುದಾಗ್ಲಿ ಅಥವಾ ಯಾವುದೋ ಒಂದು ಗುಡಿಗುಂಡಾರದಲ್ಲಿ ಕುಂತು ಹಾಡುವುದಾಗ್ಲಿ, ಆ ಹಾಡುವ ಮೂಲಕ ನಮ್ಮ ಮನಸ್ಸಿಗೆ ಮುಟ್ಟಿ ಹೌದಲ್ಲಪ್ಪ ನಾವು ಜೀವನದಲ್ಲಿ ಏನಿದೆ ಅಂತ ಹೇಳಿ ಇದು ಒಂದು ಹೇಳಬೇಕಾಗಿತ್ತಂದ್ರೆ ನಾನು ಸಾಕಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮೇಡಮ್ ತುಂಬಾ ಮಾತಾಡಿದ್ರೆ ನಾನು ಬಿಡ್ತಾ ಇದ್ದೀನಿ. ಏನೈತಿ ಜೀವನದಾಗ ಏನೈತಿ, ಎಲ್ಲ ಕಡೆ ಸುಮ್ಮನೆ ಹೋಗೋದೈತಿ, ಚಿಂತಿಲ್ಲದೆ ಕೂಡೋದೈತಿ, ಜಂತಿಲ್ಲದ ಮನೆಗೆ ಹೋಗಿ ಕೂಡೋದೈತಿ. ಈ ಜೀವನದಾಗ ಏನಿಲ್ಲ, ಒಂದ್ ದಿವಸ ನಾವು ಚಿಂತಿದ ಮನೆಗೆ ಅದಕ್ಕೆ ಜಂತಿಲ್ಲ ಮನೆಗೆ ಹೋಗಿ ಕೂಡೋದೈತಿ ಅಂತ ಹೇಳಿ ಒಂದು ತತ್ವವನ್ನು ಅಂದ್ರೆ ಬದುಕಿನ ಇಲ್ಲಿ ನೀವೇನು ಆಸ್ತಿ ಹಣ ಸಂಗ್ರಹಣೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಇದು ಯಾವ ಸಂಘಟ ಬರೋದಿಲ್ಲ, ಇಲ್ಲಿ ಬಿಟ್ಟು ಹೋಗೋದೈತಿ. ಅದಕ್ಕೆ ಜೀವನದ ಬಗ್ಗೆ ಬಹಳ ಒಂದು ಸ್ವಾರ್ಥದಿಂದ ನಡ್ಕೋಬೇಡ್ರಿ ಅಂತಕ್ಕಂಥ ಒಂದು ಪ್ರೇರಣೆ ಕೊಡ್ತಕ್ಕಂಥ ತತ್ವಪದಗಳನ್ನು ಅವರು ಕಟ್ಟಿಕೊಡ್ತಾರೆ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗೆ ಹಾಕುವಂತ ಬಹಳ ಜನಪ್ರಿಯವಾದಂತಹ ತತ್ವಪದ ಬಹಳ ಜನ ಕೇಳಿರ್ತೀವಿ. ಅಂದ್ರೆ ಇಲ್ಲಿ ಒಂದು ಸಾಂಕೇತಿಕವಾಗಿ ಅವ್ರು ಹೇಳ್ತಾರೆ, ನನ್ನ ಮೋಹನ ಹೆಂಡತಿಗೆ ತೀರಿ ಹೋಗ್ಬೇಡ, ಮಾವನ ಮನೆಗೆ ಹೋದ್ರೆ ಏನು ಉಪಯೋಗ ಇದೆ, ಯಾವ ರೀತಿಯಲ್ಲಿ ಅಲ್ಲಿ ಬೆಲೆ ಇಲ್ಲವೋ ಆ ರೀತಿ ಇಲ್ಲಿಯ ಒಂದು ಪ್ರಪಂಚದಿಂದ ನಾವು ದೂರ ಹೋಗ್ತಾ ಇದ್ದೇವೆ. ಇಲ್ಲಿ ಬಂದು ಇರುವ ಸ್ವಲ್ಪ ದಿವಸ ಆ ನಂತರ ನಾವು ಬಿಟ್ಟು ಎಲ್ಲೋ ಕಡೆ ಮತ್ತೆ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ಇದಕ್ಕೆ ಜಾಸ್ತಿ ಒತ್ತು ಕೊಡಬೇಡಿ. ಬದುಕಿನಲ್ಲಿರುವಂತವರಿಗೆ ಸೌಹೃದಯತೆಯಿಂದ, ಸಮಾನತೆಯಿಂದ, ಸೌಹಾರ್ದತೆಯಿಂದ ಎಲ್ಲರನ್ನ ಅಪ್ಪಿಕೊಂಡು ಇವನಮ್ಮವ ಅಂತಕ್ಕಂಥ ಭಾವನೆಯಿಂದ ಬದುಕಿ ಅಂತಕ್ಕಂಥ ಬಸವಾದಿ ಶರಣರ ಏನು ಆಶಯಗಳಿದು, ಆ ಎಲ್ಲ ಆಶಯಗಳನ್ನು ತತ್ವಪದಗಳ ಮೂಲಕ ಮುಂದುವರೆದು 17ನೇ ಶತಮಾನದಲ್ಲಿ ಈ ತತ್ವಪದಕಾರ ಕಟ್ಟಿಕೊಟ್ಟರು. ನಾನು ಮಾತಾಡೋಕೆ ಬರುವಾಗ ನಿಮಗೆ ಹೇಳಿದ್ರೆ ಮೇಡಮ್ ದೀರ್ಘ ಗಂಟೆ ಮಾತಾಡಲ್ಲ, ನೀವು ಒಂದು 5 ನಿಮಿಷ ಇನ್ನು 9 ತಂಡಗಳು ಪದ ಹಾಡಲಿದ್ದಾರೆ, ಅವರಿಗೆಲ್ಲ ಅರ್ಧ ಗಂಟೆ ಬೇಕು, ನೀವು ಜಾಸ್ತಿ ಮಾತಾಡಬೇಡಂತಾರೆ. ಅದಕ್ಕೆ ನಾನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ಒಟ್ಟಾರೆ ನಮಗೆ ಈ ತತ್ವಪದಕಾರರು ಬಹಳ ನಮಗೆ ಮುಖ್ಯ ಆಗ್ತದೆ. ಈ ಜನಪದ ಹಾಡುಗಳು ಹೇಗೆ ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಗೆ ಹೋಯಿತು, ಇದು ಕೂಡ ತತ್ವಪದವು ಕೂಡ ಅದೇ ರೀತಿಯಲ್ಲಿ ಮೌಖಿಕ ಸಾಹಿತ್ಯವಾಗಿ ಬೆಳೆದು ಬಂದಿರ್ತಕ್ಕಂಥದ್ದು, ಕಿವಿಗೆ ಬಂದಿರ್ತಕ್ಕಂಥದ್ದು ಮತ್ತೆ ಮೌಖಿಕವಾಗಿ ಹಾಡಿನ ಮೂಲಕ ಪ್ರಸಾರ ಆಗ್ತಕ್ಕಂಥ ಈ ತತ್ವಪದ ಸಾಹಿತ್ಯ ನಮ್ಮ ಯುವ ಜನರೇಷನ್ಗೆ ತಿಳಿಸಬೇಕಾಗಿದೆ. ಮೊಬೈಲಲ್ಲೇ ಮುಳುಗಿರುವಂತಹ ನಮಗೆ ಅಲ್ಲಿಯ ಹಾಡುಗಳೇ ಇಷ್ಟ ಆಗ್ತಾ ಹೊರತಾಗಿ ಈ ತತ್ವಪದಗಳ ಕಡೆಗೆ ಹೋಗೋದಿಲ್ಲ. ಅದನ್ನ ನಾವು ನೀವೆಲ್ಲ ಇವತ್ತು ಅದನ್ನ ಬೆಳೆಸುವ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಇವತ್ತು ಸಾಕಷ್ಟು ಮೇಡಮ್ ಅವರು ನಿಮ್ಗೆ ಅದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟು ಅವ್ರು ಮಾತಾಡಿದ ಮೇಲೆ ಹೇಳಕ್ಕೆ ನಮ್ಗೆ ಏನು ಉಳಿದಿರಂಗಿಲ್ಲ. ತತ್ವಪದದ ಬಗ್ಗೆ ಅವರಷ್ಟು ನಮ್ಮ ಭಾಗದಲ್ಲಿ ಅಧ್ಯಯನ ಮಾಡಿದವರು ಓದಿದವರು ಯಾರಿಲ್ಲ. ಅದಕ್ಕೆ ಅಂದೆ ಮೇಡಮ್ ನನಗೆ ಬೇಡ, ಇವತ್ತು ನಾನು ಬೆಂಗಳೂರಿನಲ್ಲಿ ಒಂದು ಪುಸ್ತಕ ಬಿಡುಗಡೆಗೆ ಹೋಗಿದ್ದೀನಿ ಅಂದ್ರೆ ಸುಮ್ಮನೆ ಬರ್ಬೇಕು ಅಂತ ಅವ್ರಿಗೆ ಅನಿಸಿಕೊಂಡು ಬಿಟ್ಟೆ ಅಂದ್ರೆ ಮತ್ತೆ ವೇದಿಕೆ ಮೇಲೆ ಬೈಬೋದು ಅಂತ ಹೇಳಿ ಭಯದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇನೆ. ಯಾಕಂದ್ರೆ ಅವ್ರ ಭಾಷಣ ಕೇಳೋದೇ ಒಂದು ಸುಯೋಗ ನಮಗೆಲ್ಲ. ಅಷ್ಟು ನಾನು
ಇವತ್ತಿಗೂ ಅವರ ಬದುಕು ಹಾಗೆ ಇದೆ, ಅವರ ಮಾತು ಕೂಡ ಹಾಗೆ ಇದೆ. ಅವರ ತತ್ವ ಏನು ಈ ತತ್ವ ಪದಗಳಲ್ಲ, ಅದಕ್ಕೆ ನಮ್ಮ ಇಡೀ ಜೀವನವನ್ನೇ ಸಮರ್ಪಿಸಿಕೊಂಡರೂ ಕೂಡ ಏನು ತಪ್ಪಾಗಿದೆ. ನಾವೇನೋ ಒಬ್ಬರು ಬಂದ ಕತೆ ಕಾದಂಬರಿ ಬರೀತಿರ್ಬೇಕು, 70-80 ಪುಸ್ತಕ ಬರೆದಿರ್ಬೋದು, ಸಾಹಿತ್ಯಗಳನ್ನು ಹೆಸರು ಮಾಡಿರ್ಬೋದು. ಬಟ್ ಅವರ ಬದುಕು ಮತ್ತು ಅವರ ಮಾತಾಡುವಂಥದ್ದು ಏನಿದೆ ಅವೆರಡೂ ಒಂದು ನಿಜವಾಗಲೂ ನಮಗೆ ಗೌರವ ತಂದು ಕೊಡ್ತಕ್ಕಂಥದ್ದು. ಅಂಥವ್ರು ಇವತ್ತು ತತ್ವಪದ ಸಾಹಿತ್ಯದ ಮೇಲೆ ನಡೆಗಳಪ್ಪ ಮೇಲೆ PhD ಮಾಡಿ ಇವತ್ತು ಎಲ್ಲೇ ಈ ನಮ್ಮ ರಾಜ್ಯದ ತುಂಬ ಎಲ್ಲೇ ಮೀನಾಕ್ಷಿಗಳನ್ನು ಮಾತಾಡ್ತಾರೆ ಅಂತಂದ್ರೆ ಎಲ್ಲರೂ ಮೈಮಾರಿ ತುಂಬಿ ಕೇಳುವಂಥದ್ದು. ಆದ್ರೆ ನಮ್ಮ ಲಿಂಗೇರಿಯವರು ನಾಯಕರು ಮೇಡಮ್ರಿ ಬಿಡಂತ ಹೇಳಂದ್ರಿ ಸಮಯ ಬಹಳ ಮಾಡಬೇಡ್ರಿ. ಅವ್ರ ತತ್ವಪದದ ಬಗ್ಗೆ ಅವಷ್ಟು ಅಧಿಕೃತವಾಗಿ ಹೇಳುವಂಥವ್ರು ಯಾರಿಲ್ಲ. ನಾವೇನಿದ್ರು ತೋರಿಕೆಯಾಗಿ ಮಾತಾಡೋದಿರ್ತದೆ. ಬಟ್ ಮೇಡಮ್ ಫುಲ್ಲು ಮಾತಾಡಲಿ, ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತತ್ವಪದದ ಪರಿಚಯ ಆಗ್ಬೇಕಂತಕ್ಕಂಥದ್ದನ್ನ ನಾನು ಹೇಳಿ ಅವ್ರ ಮಾತು ಕಡ್ಲಿಕ್ಕೆ ಬೇಡಾದ್ರೆ ಆ ಕಾರಣದಿಂದ ಈ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ನಾನು ಉದ್ಘಾಟನೆ ಮಾಡಿದ್ದೇನೆ. ಇವತ್ತು ನಾವು ನೀವೆಲ್ಲ ತತ್ವಪದಗಳನ್ನು ಕೇಳೋಣ. ಇಲ್ಲಿ ಬಂದಿರ್ತಕ್ಕಂಥ ಭಜನೆ ಪದ ಹಾಡುವ ಮೂಲಕ ಆ ತತ್ವಪದಗಳನ್ನು ನಮಗೆ ಮತ್ತೆ ನಮ್ಮ ಬಾಲ್ಯಕ್ಕೆ ನಮ್ಮನ್ನು ಒಯ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಆ ಎಲ್ಲ ತಂಡಗಳೆಲ್ಲರೂ ಬಂಧಿಸಿ ವೇದಿಕೆ ಮೇಲಿರುವ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಕೇಳಿದ ಮುಂದುವರಿಸಿದ ಮಾತು ಮುಗಿಸ್ತಾರೆ. ತತ್ವಪದದ ಬಗ್ಗೆ ಸಂಕ್ಷಿಪ್ತವಾಗಿ ಅಷ್ಟೇ ಅರ್ಥಪೂರ್ಣವಾಗಿ ಮಾತನಾಡಿ ಈ ಕಾರ್ಯಕ್ರಮ ಉದ್ಘಾಟಿಸಿದಂಥ ಶ್ರೀ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಭಾಷಣ ಸುಭಾಷ್ ಕೋಲಿ ಅವರಿಗೆ ಮಾತನಾಡುತ್ತಾರೆ. ಹಸನ ಭವನಿಗೆ ಜಳ ಜಳಾಗಿ ಹಸನ ಭಸಿಪಾಲಕರಿಗೆ ಶರಣು ಮುಸಲ್ಮಾನರಿಗೆ ಸಲಾಂ ಸಲಾಂ ಎಂದು ಕೋರ್ತಾ ನೀಗಿನ ಹಸನ ಭವನಿಗೆ ಜಳ ಜಳಾಗಿ ಹಸನ. ಡಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೂ ಒಂದು ದಿನ ಸಾವು ತಪ್ಪದು, ಮನುಷ್ಯನ ಸಾವು ತಪ್ಪದು. ಈ ತತ್ವಪದದ ಸ್ಮರಣೆಯೊಂದಿಗೆ ಇವತ್ತು ನಮ್ಮ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರ ಅಧ್ಯಯನ ಕೇಂದ್ರ ಬೆಂಗಳೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಭಜನಾ ತತ್ವಪದಕಾರ ಸಮಾವೇಶದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳು, ಕಥೆಗಾರರು, ಪ್ರವಾಸ ಕಥನಗಾರರು ಆಗಿರ್ತಕ್ಕಂತಹ ಸಿದ್ದರಾಮ್ ಹಣಕಲ್ ಸರ್ ಅವರೇ, ಇನ್ನು ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಹೆಮ್ಮೆ ಗೌರವ. ಅವರ ಮಾತುಗಳನ್ನು ಕೇಳಿಕೊಂಡೇ ನಾವೆಲ್ಲ ಬೆಳೆದವರು. ನನಗನ್ನಿಸ್ತವರಿಗೆ ಮೀನಾಕ್ಷಿ ಬಾಳಿ ಅನ್ನೋದಕ್ಕಿಂತ ಮೀನಾಕ್ಷಿ ಕಾಳಿ ಅನ್ನಬೇಕು. ಅಷ್ಟು ಅದ್ಭುತವಾಗಿ ಅಷ್ಟೇ ಅಂತಂದ್ರೆ ಆಕ್ರೋಶಭರಿತವಾದ ಮಾತುಗಳ ಮೂಲಕ ನನ್ನಂತ ಅನೇಕ ಜನರಿಗೆ ಪ್ರಭಾವಿತ ಮಾಡಿರ್ತಕ್ಕಂಥವ್ರು ಅವರು. ಅವ್ರ ಮಾತುಗಳ ಮೂಲಕ ನೀವೆಲ್ಲ ಇದಾಗಿದ್ದೀರಿ. ಆಮೇಲೆ ನಮ್ಮ ಡಾಕ್ಟರ್ SS ನಾಯಕ್ ಅವರೇ, ಸತ್ಯನಾರಾಯಣ ಅವರೇ, ಬೇಮರಾಯ ಲಿಂಗೇರಿಯವರೇ ಮತ್ತು ಸಭಾಂಗಣದಲ್ಲಿ ವಿರಾಜಮಾನರಾಗಿರುವ ಎಲ್ಲ ಸಭಾಸದರೇ, ಇದು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ತಿಂಗಳ 20 ಹಿಂದೆ ಮೀನಾಕ್ಷಿ ಬಾಳಿ ಮೇಡಮ್ ಅವರು ಸುವರ್ಣ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ವಿ, ಅದು ನಿಮ್ಮ ಕಾಲೇಜಿನಲ್ಲಿ ಮಾಡೋಣ ಅಂದರು. ಖಂಡಿತವಾಗಿ ಮೇಡಮ್ ಅಂತ ತಿಳ್ಕೊಂಡು ಹೇಳಿದೆ. ಮತ್ತು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಹಯೋಗ ತಗೊಳ್ಳೋಣ. ಸಿದ್ದಪ್ಪ ಹೊಟ್ಟಿಯವರು ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಇಡೀ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವ್ರಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ ಮೇಡಮ್ ಅಂತಂದ್ರೆ ಅವ್ರು ಅದೇ ಪ್ರಕಾರ ಒಪ್ಪಿಕೊಂಡು ಇವತ್ತು ನಿಮ್ಮೆಲ್ಲರಿಗೆಲ್ಲ ಭೂರಿ ಭೋಜನದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಇರಬೇಕಾಗಿತ್ತು, ಆದರೆ ಡೈಲಿ ಹೋಗಿದ್ದಾರೆ ತುರ್ತು ಸಭೆಯ ನಿಮಿತ್ತ. ಈಗ ನಾನು ಹೆಚ್ಚು ಮಾತುಗಳನ್ನು ಆಡಲಿಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಮಾತುಗಳನ್ನು ಆಡಿದರೆ ನಮ್ಮ ಮೀನಾಕ್ಷಿ ಬಾಳಿ ಮೇಡಮ್ ಅವರ ಮಾತುಗಳು ಮತ್ತು ಸಿದ್ದರಾಮ್ ಹಣಕಲ್ ಅವರ ಮಾತುಗಳಿಗೆ ನಾನು ಒಂದು ಅಗೌರವವನ್ನು ಅಂತ ಅಂದುಕೊಂಡಿದ್ದೇನೆ. ಅಷ್ಟೊಂದು ವಿದ್ವತ್ಪೂರ್ಣವಾದ ಮಾತುಗಳ ಮೂಲಕ ನೀವೆಲ್ಲರೂ ಕೂಡ ಪ್ರಭಾವಿತರಾಗಿದ್ದೀರಿ. ಈಗ ಹೆಚ್ಚಾಗಿ ನಮ್ಮ 9 ತಂಡಗಳು ತತ್ವಪದಗಳನ್ನು ಯಾವಾಗ ಹಾಡೋಣ ಅಂತಕ್ಕಂಥ ಆತುರತೆಯಿಂದ ಅವರೆಲ್ಲ ಕಾಯಿರ್ತಾರೆ. ಕೇಳಬೇಕು ಅಂತಕ್ಕಂಥ ಆತುರ ನಮ್ಮದು ಆಗಿದೆ. ದಯವಿಟ್ಟು ಏನಪ್ಪಂದ್ರೆ ಆ ತತ್ವಪದಗಳನ್ನ ಮನಸಾರೆ ಇಡೀ ಮೈಯೆಲ್ಲ ಕಿವಿಯಾಗಿ ಆಲಿಸೋಣ, ಆನಂದಿಸೋಣ ಅಂತ ಹೇಳ್ಕೊಂಡು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಸರಳವಾಗಿ ಸಂಕ್ಷಿಪ್ತವಾಗಿ ಅಧ್ಯಕ್ಷೀಯ ಭಾಷಣ ಡಾಕ್ಟರ್ ಸುಭಾಷ್ ಗೌರಿ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ವಂದನಾರ್ಪಣೆ ಕನಕದಾಸ ತತ್ವಪದ ಅಧ್ಯಯನ ಕೇಂದ್ರದ ಸದಸ್ಯರಾದಂಥ ಸತ್ಯನಾರಾಯಣ ಅವರು ವಂದನಾರ್ಪಣೆ. ಈಗ ಎಲ್ಲರ ಚಿತ್ತ ಈ ತತ್ವಪದ ಅಂತ ಇದೆ, ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ.
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಅಧ್ಯಕ್ಷತೆ ವಹಿಸಿರುವಂತಹ ಅಧ್ಯಕ್ಷರನ್ನ, ಉದ್ಘಾಟಕರನ್ನ, ಸಂಚಾಲಕ ಸದಸ್ಯರನ್ನ, ಬೆಂಗಳೂರಿನಲ್ಲಿ ಬಂದಿರತಕ್ಕಂಥ ಪ್ರತಿನಿಧಿಗಳನ್ನ, ಮಾಧ್ಯಮದ ಮಿತ್ರರನ್ನ, ತಮ್ಮೆಲ್ಲರನ್ನ, ವಿದ್ಯಾರ್ಥಿಗಳನ್ನ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು. ಈಗ ತತ್ವಪದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ದಯವಿಟ್ಟು ಎಲ್ಲರೂ ಆಲಿಸಬೇಕಂತ ಹೇಳಿ ನನಗೊಂದು ಮನವಿಯನ್ನ ಮಾಡಿಕೊಳ್ತೀನಿ. ಮಹಾಂತೇಶ್ ಪ್ರಜಾ ತಂಡ ಗೌಡಗಾಂವ್ ಕಲಬುರಗಿ ಜಿಲ್ಲೆ ಅವರು ಮೊದಲನೇ ತಂಡ. ಅವರು ವೇದಿಕೆ ಮೇಲೆ ತಮ್ಮ ತಯಾರಿಯನ್ನ ಮಾಡಿಕೊಳ್ಬೇಕು.